जयति पराशरसूनुः सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं ನನ್ನ ಅಧ್ಯಾತ್ಮ ಬಂಧುಗಳೇ, ನಾರಾಯಣ ಉಪನಿಷತ್ತಿನಲ್ಲಿ ಬಂದ ರಸೋಘ್ನ ಮಂತ್ರಗಳು 5, ಅದು ಕೊನೆಯದನ್ನು ನಾವು ಇವತ್ತು ನೋಡಬೇಕು. ಒಟ್ಟಿಗೆ ಇದು ವೇದದಲ್ಲಿ ಯಜುರ್ವೇದದಲ್ಲೂ ಬಂದಿದೆ. ಅನೇಕ ಸೂಕ್ತಗಳು ಯಜುರ್ವೇದದಲ್ಲಿಯೂ ಬರ್ತಾವೆ, ಸಾಮವೇದದಲ್ಲಿಯೂ ಬರ್ತಾವೆ. ಇದು ಋಗ್ವೇದದಲ್ಲಿ, ಸಾಮವೇದದಲ್ಲಿ ಕೆಲವು ಬರ್ತಾವೆ, ಋಗ್ವೇದದಲ್ಲಿ ಬರ್ತಾವೆ. ಋಗ್ವೇದದಲ್ಲಿ ಬಂದ ಸೂಕ್ತ ಇದು. ಯಜುರ್ವೇದದಲ್ಲಿ ಇದನ್ನು ಸೂಕ್ತ ಅನ್ನೋಲ್ಲ, ರಕ್ಷೋಘ್ನ ಅನುವಾಕ ಅಂತಾರೆ. ಇದು 18 ಮಂತ್ರಗಳ ಒಂದು ಅನುವಾಕ. ಋಗ್ವೇದದಲ್ಲಿ ರಕ್ಷೋಘ್ನ ಸೂಕ್ತ ಅಂತಾರೆ. ಋಗ್ವೇದದಲ್ಲಿ ಇದಕ್ಕೆ ವಿಶ್ವೇದೇವೇ ಋಷಯ ಅಂತ. ಆಮೇಲೆ ರಕ್ಷೋಹ ಅಗ್ನಿ ದೇವತಾ, ಋಷಿಗಳು ವಿಶ್ವೇ ದೇವತೆಗಳು. ರಕ್ಷಸ್ಸು ಸಂಹಾರಕನಾಗಿರತಕ್ಕ ಅಗ್ನಿ ದೇವತೆ, ಅದು ಕಾಮನ್ ಎಲ್ಲದರಲ್ಲೂ. ಮತ್ತು ತ್ರಿಷ್ಟುಪ್ ಛಂದಸ್ಸು, ಇದು ಸಮಾನ. ಹಾಗಾಗಿ ಅಲ್ಲಿ 18 ಮಂತ್ರಗಳ ಸೂಕ್ತ, ಯಜುರ್ವೇದದಲ್ಲಿ 18 ಮಂತ್ರಗಳ ಅನುವಾಕ. ಅದರಲ್ಲಿ 5 ಮಾತ್ರ ನಾರಾಯಣ ಉಪನಿಷತ್ತು ತೆಗೆದುಕೊಂಡು ಭಗವಂತನ ಪಂಚರೂಪಗಳನ್ನು ಉಲ್ಲೇಖಿಸುತ್ತೆ ಅನ್ನೋ ಮಾತನ್ನು ನಾನು ಈ ಮೊದಲೇ ಹೇಳಿದ್ದೆ. ಕೊನೆ ಮಂತ್ರ ಇದು ತ್ರಿಷ್ಟುಪ್ ಛಂದಸ್ನಲ್ಲಿದೆ. ಊರ್ಧ್ವೋಭವ ವಿದ್ಯಾಧ್ಯಸ್ಮತ್, ಈಗ 11 ಅಕ್ಷರ ಆಗಬೇಕೀಗ, ಪಜಿತಿ. ಊರ್ಧ್ವೋಭವ ವಿದ್ಯಾಧ್ಯಸ್ಮತ್ ಇರೋದು 8 ಅಕ್ಷರ. ಇದು 11 ಅಕ್ಷರದ ಛಂದಸ್ಸು. ನೋಡಿ ಚಮತ್ಕಾರ ವೇದದ್ದು. ಇದನ್ನು 8 11 ಮಾಡಬೇಕು. ಆಮೇಲೆ ಮುಂದೆ ಸರಿಯಾಗಿ ಹೋಗ್ತದೆ. ಊರ್ಧ್ವೋಭವ ವಿದ್ಯಾಧ್ಯಸ್ಮತ್ ಆವಿಷ್ಕುರುಷ್ವ ದೈವ್ಯಾನ್ಯಗ್ನೇ. ಇಲ್ಲಿ ಆವಿಷ್ಕುರುಷ್ವ ದೈವ್ಯಾನ್ಯಗ್ನೇ, ಇದು ಅಲ್ಲಿ 8 ಇತ್ತು, 11 ಆಗಬೇಕು. ಇಲ್ಲಿ 9 ಇದೆ, 11 ಆಗಬೇಕು. ಅವಸ್ಥಿರ ತನುಹಿ ಯಾತು ಜೂನಾಂ. ಅವಸ್ಥಿರ ತನುಹಿ ಯಾತು ಜೂನಾಂ. ಅವಸ್ಥಿರ ತನುಹಿ ಯಾತು ಜೂನಾಂ, ಇಲ್ಲಿ ಕರೆಕ್ಟ್ 11 ಇದೆ. ಜಾಮಿಂ ಅಜಾಮಿಂ ಪ್ರಮೃಣೀಹಿ ಶತ್ರುನ್, ಇಲ್ಲಿಯೂ 11 ಇದೆ. ನಮಗೆ ಉತ್ತರಾರ್ಧದಲ್ಲಿ ಏನು ಸಮಸ್ಯೆ ಇಲ್ಲ, 11 ಅಕ್ಷರಗಳು. ಪೂರ್ವಾರ್ಧದಲ್ಲಿ 8, 9 ಪ್ರತಿವಿದ್ಯಾ ಅಂತ ಏನು ಊರ್ಧ್ವೋಭವ, ಊರ್ಧ್ವೋಭವ ಅದು ಪ್ರತಿ ವಿದ್ಯಾಧ್ಯಸ್ಮತ್. ಸರಿ. ಅದೀಗ ನಾನು ಪ್ರತಿ ಬಿಟ್ಟು ಲೆಕ್ಕ ಹೇಳಿದೆ, 9 ಅದೇ, ಅಲ್ಲಿ 8 ಅಲ್ಲ 10 ಆಯಿತು. ಅದು 11 ಆಗಬೇಕು, ಆಗ ಮಾಡ್ಕಾರ. ಊರ್ಧ್ವೋಭವ ಪ್ರತಿ ವಿದ್ಯಾಧ್ಯಸ್ಮತ್, ಪ್ರತಿ ಸೇರಿಸಿದ್ರೆ 10 ಆಗುತ್ತೆ. ನಾನು ಪಕ್ಕ ಹೇಳುವ ಪ್ರತಿ ಬಿಟ್ಟು, ಆದರೆ ಅಲ್ಲಿ 11 ಆಗಬೇಕು. ಊರ್ಧ್ವೋಭವ ಪ್ರತಿ ವಿದ್ಯಾ ಅಧ್ಯಸ್ಮತ್ ಮಾಡಿಬಿಟ್ಟು 11 ಆಯಿತು ಅಷ್ಟೇ. ಅದನ್ನು ಸ್ಪ್ಲಿಟ್ ಮಾಡಬೇಕು. ಅಥವಾ ಊರ್ಧ್ವೋಭವ ಪ್ರತಿವಿದ್ಯಾಧ್ಯಸ್ಮತ್, ಊರ್ಧ್ವ ಎನ್ನುವನ್ನ ಊರ್ಧ್ವ ಅಂತ ಮಾಡಿಬಿಟ್ಟು ಸರಿ. ಊರ್ಧ್ವೋಭವ ಪ್ರತಿವಿದ್ಯಾಧ್ಯಸ್ಮತ್ 11 ಆಯಿತು. 2ನೇ ಸಾಲಿನಲ್ಲಿಯೂ ಹಾಗೆ. ಅಲ್ಲಿ ಏನಿದೆ ಅಂದರೆ ಆವಿಷ್ಕುರುಷ್ವ ದೈವ್ಯಾನ್ಯಗ್ನೇ ಅಂತ ಉಂಟು. ಆವಿಷ್ಕುರುಷ್ವ ದೈವ್ಯಾನ್ಯಗ್ನೇ 9 ಅಕ್ಷರ ಇದೆ. ಆವಿಷ್ಕುರುಷ್ವ ದೈವಿಯಾನಿ ಅಗ್ನೇ ಬೇರೆ ಮಾಡಿಬಿಟ್ರೆ ಯಜ್ಞೆ ತೆಗೆದು 11 ಅಕ್ಷರ ಆಗುತ್ತೆ.
ಇದು ವೇದಗಳಲ್ಲಿ ಇದನ್ನು ವ್ಯೂಹಾಕ್ಷರಗಳು ಅಂತ ಹೇಳ್ತಾರೆ. ಅದನ್ನು ವ್ಯೂಹ ಮಾಡಬೇಕು ಅಂತ ಸಂಯುಕ್ತಾಕ್ಷರಗಳನ್ನು, ಅದರಲ್ಲಿಯೂ ಕ್ಷೈಪ್ರಾಕ್ಷರಗಳು ಅಂದರೆ ಎರಲವಗಳ ಒತ್ತಕ್ಷರಗಳು. ಇಲ್ಲಿ ಎಲ್ಲ ಹಾಗೇನೆ. ದೈವ್ಯಾನಿ ಯಾ ಇದೆ, ಇವ ಯಾ ಒಟ್ಟಾಗಿದೆ. ಅಧ್ಯಸ್ಮತ್ ಅಧಿಯ ಎರಲವಗಳ ಒತ್ತಕ್ಷರಗಳು ಬಂದಾಗ ಯಾವಾಗಲೂ ಅದನ್ನು ಬಿಡಿಸಿ ಹೇಳಿದರೆ ಕಿವಿಗೆ ಮಧುರವಾಗುತ್ತೆ. ಅಧ್ಯಸ್ಮತ್ ಹೇಳೋದಕ್ಕಿಂತ ವಿದ್ಯಾಧಿಯಸ್ಮತ್. ಹಾಗೆಯೇ ದೈವ್ಯಾನ್ಯಗ್ನೇ ದೈವ್ಯಾನ್ಯಗ್ನೇ. ಹೀಗೆ ಎರಲವಗಳು ಕ್ಷೈಪ್ರಾಕ್ಷರಗಳು ಅಂತ ಹೇಳೋದು. ಎರಲವಗಳಿಗೆ ಅವುಗಳಿಗೆ ಬಂದ ಸಂಯುಕ್ತಾಕ್ಷರಗಳನ್ನು ಸ್ವಲ್ಪ ವ್ಯೂಹ ಮಾಡಿ ಬಿಡಿಸಿ ಹೇಳಿದರೆ ಅದು ಕಿವಿಗೆ ಮಧುರವಾಗಿರುತ್ತೆ. ಆದ್ದರಿಂದ ವೇದದಲ್ಲಿ ಸುಮಾರಾಗಿ ಹೆಚ್ಚಿನ ಕಡೆ ಅಂಥ ಒತ್ತಕ್ಷರಗಳನ್ನು ಬಿಡಿಸಿ ಹೇಳ್ತಾರೆ. ಅದು ಕನ್ನಡದಲ್ಲಿ ತುಂಬ ಬಳಕೆ ಬಂದಿದೆ ನೋಡಿ. ಹರ್ಷ, ಅದನ್ನು ವೇದದಲ್ಲಿ ಹರ್ಷಾದುವಾಚ ಅಂತ ಹೇಳ್ತಾರೆ. ನಾವು ಹರುಷ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಹಳೆ ಕನ್ನಡದಲ್ಲಿ ಹರುಷ ಅಂದರೆ ಹರ್ಷ ಅನ್ನೋದು ಸಂಸ್ಕೃತದಲ್ಲೇ ಹರ್ಷ ಆಗುತ್ತೆ. ಶೀರ್ಷ ಅನ್ನೋದು ಶೀರ್ಷ ಸಹಸ್ರ ಶೀರ್ಷಂ ದೇವಂ 2 ಅಕ್ಷರ 3 ವರ್ಷ. ಅದನ್ನು ಹಾಗೆ ಬಿಡಿಸಿ ಹೇಳಿದಾಗ ಕೇಳುವುದಕ್ಕೆ ಒಂದು ವಿಚಿತ್ರವಾದ ಮಾಧುರ್ಯ. ಅದು ಒತ್ತಕ್ಷರವನ್ನು ಒತ್ತಿ ಹೇಳಿಬಿಟ್ರೆ ಇಲ್ಲದಂಥ ಒಂದು ಸೊಬಗು ಕಿವಿಗೆ ಹಿತವಾಗಿರುತ್ತೆ. ಅದು ವೇದದ ಪರಿಭಾಷೆ. ಎಲ್ಲ ಶಬ್ದಗಳನ್ನು ಕಿವಿಗೆ ಹಿತವಾಗಿ ಉಚ್ಚರಿಸಬೇಕು. ಹಾಗೆ ಇಲ್ಲಿ ದೈವ್ಯಾನ್ಯಗ್ನೇ ದೈವಿಯಾನಿಯಗ್ನೇ, ಅಲ್ಲಿ ವ್ಯಾನ್ಯ ಎರಡನ್ನೂ ಬಿಡಿಸಿಬಿಟ್ರೆ ಹಾಗೆ ಊರ್ಧ್ವೋ ಭವ ಊರ್ಧ್ವೋ ಭವ. ಹೀಗೆ ಅದನ್ನು ಸ್ವಲ್ಪ ಬಿಡಿಸಿ ಹೇಳಿಬಿಟ್ರೆ ಕೇಳುವವರಿಗೆ ಅರ್ಥಕ್ಕೆ ಏನೂ ಕೊರತೆ ಆಗೋದಿಲ್ಲ, ಕಿವಿಗೆ ಹಿತವಾಗಿರುತ್ತೆ. ಇದೊಂದು ವೈದಿಕ ಸಂಪ್ರದಾಯ. ಅಂದ ಊರ್ಧ್ವೋ ಭವ. ಇದು ಮತ್ತೆ ಪಂಚರೂಪದ ನಾವು ಉಲ್ಲೇಖವನ್ನು ನಾನು ಹಿಂದೆ ಮಾಡಿದ್ದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 4 ರೂಪಗಳಾಗಿ ಹೋಗಿದೆ. ಇದು ಕೊನೆಯದಾಗಿ ನಾರಾಯಣ ರೂಪದ ಚಿಂತನೆ, ನರಸಿಂಹ ನಾರಾಯಣ ರೂಪದ ಚಿಂತನೆ. ಅವನು ಹೇಳ್ತಾನೆ ಊರ್ಧ್ವೋ ಭವ, ಎದ್ದು ನಿಲ್ಲು, ನೆಟ್ಟಗೆ ಎದ್ದು ನಿಲ್ಲು ಅಂತ ಒಂದು ಮೇಲ್ನೋಟದ ಅರ್ಥ. ಬೆಂಕಿಗೆ ಜ್ವಾಲೆಯನ್ನು ಕುರಿತು ಪ್ರಾರ್ಥನೆ, ಜ್ವಾಲೆ ಅತ್ತಿತ್ತ ಕೆದರದೆ ನೇರ ಮೇಲಕ್ಕೆ ಜಿಗಿಯಲಿ. ಬರೀ ಜ್ವಾಲೆಯ ಪ್ರಾರ್ಥನೆ ಅಲ್ಲ, ಯಾಕೆಂದರೆ ಜ್ವಾಲೆಗೆ ಹೇಳಿದರೆ ಅರ್ಥ ಆಗೋಲ್ಲ. ನೆಟ್ಟಗೆ ಹೋಗಂದ್ರು ಅದು ಹೋಗೋದು ಹೌದು, ಹಾಗೆ ನೆಟ್ಟಗೆ ಹೋಗಬೇಡ ಅಂದರು ಜ್ವಾಲೆಗೆ ಏನು ಅರ್ಥ ಆಗುತ್ತೆ. ನಾವು ಪ್ರಾರ್ಥನೆ ಮಾಡೋದು ಆ ಜ್ವಾಲೆಯ ಹಿಂದಿರ್ತಕ್ಕಂಥ ದೇವತೆಗೆ. ಆ ಜ್ವಾಲೆ ಅಗ್ನಿಜ್ವಾಲೆ, ಅದರ ಹಿಂದೆ ಇರುವ ಅಗ್ನಿ ದೇವತೆಯೇ ನೀನು ಶತ್ರುಗಳನ್ನು ಎದುರಿಸಲು ಸಿದ್ಧನಾಗಿ ಎದ್ದು ನಿಲ್ಲು ಅಂತ. ಊರ್ಧ್ವೋಭವ. ಆದರೆ ಇಲ್ಲಿ ನಾನು ಹೇಳಿದೆ ಇದು ಅಗ್ನಿ ನಾರಾಯಣ. ನಾರಾಯಣ ಮೋಕ್ಷ ನಿಯಾಮಕ ರೂಪ. ಅದು ಮೋಕ್ಷಪ್ರದ ರೂಪ ವಾಸುದೇವ, ಮೋಕ್ಷ ನಿಯಾಮಕ ರೂಪ ನಾರಾಯಣ. ಇದನ್ನೇ ತೈತ್ತಿರೀಯದಲ್ಲಿ ಅನ್ನಮಯಂ ಉಪಸಂಕ್ರಾಮತಿ, ಪ್ರಾಣಮಯಂ ಉಪಸಂಕ್ರಾಮತಿ, ಮನೋಮಯಂ ಉಪಸಂಕ್ರಾಮತಿ, ವಿಜ್ಞಾನಮಯಂ ಉಪಸಂಕ್ರಾಮತಿ, ಆನಂದಮಯಂ ಉಪಸಂಕ್ರಾಮತಿ ಅಂತ ಇದೇ ಪಂಚರೂಪಗಳನ್ನು ಹೇಳಿದ್ದಲ್ಲಿ. ಅನ್ನಮಯ ಅಂದರೆ ಅನಿರುದ್ಧ, ಪ್ರಾಣಮಯ ಅಂದರೆ ಪ್ರದ್ಯುಮ್ನ, ಮನೋಮಯ ಅಂದರೆ ಸಂಕರ್ಷಣ, ವಿಜ್ಞಾನಮಯ ವಾಸುದೇವ, ಆನಂದಮಯ ಅಂದರೆ ನಾರಾಯಣ. ಇವೇ ಪಂಚರೂಪಗಳನ್ನು ಆ ಒಂದು ರೂಪದಿಂದ ಒಂದು ರೂಪವನ್ನು ಹೋಗಿ ಸೇರ್ತಾನೆ, ಪಂಚರೂಪಗಳನ್ನು ಸೇರ್ತಾನೆ. ಕೊನೆಯದಾಗಿ ಹೋಗಿ ಸೇರುವಂಥ ತಾಣ ಆನಂದಮಯ, ಅದು ನಾರಾಯಣ ರೂಪ. ಅಲ್ಲೇ 2 ಸರಿ ಆನಂದ. ಮೊದಲು ಅನ್ನಮಯಂ ಉಪಸಂಕ್ರಮ್ಯ, ಪ್ರಾಣಮಯಂ ಉಪಸಂಕ್ರಮ್ಯ, ಮನೋಮಯಂ ಉಪಸಂಕ್ರಮ್ಯ, ವಿಜ್ಞಾನಮಯಂ ಉಪಸಂಕ್ರಮ್ಯ, ಆಮೇಲೆ ಆನಂದಮಯ ಉಪಸಂಕ್ರಮ್ಯ ಅಂತ ಒಂದು ಕಡೆ ಆ ಕಾಮಾನ್ನಿ ಕಾಮರೋಪ್ಯನ ಸಂಚರನ್ನೇ ತತ್ ಸಾಮಗಾಯನ್ನಾಸ್ತೆ ಹಾವು, ಹೀಗೆ ಗಾನ. ಅದೇ ಅಲ್ಲಿ ಹೇಳಿರ್ತಕ್ಕಂಥ ಆ ಪಂಚರೂಪಗಳೇ ಇಲ್ಲಿ ಈ ನಾರಾಯಣ ಉಪನಿಷತ್ನಲ್ಲಿ ಪಂಚ ಅಗ್ನಿ ರೂಪಗಳಾಗಿ, ಅಗ್ನಿ ಶಬ್ದವಾಚ್ಯವಾದ ನರಸಿಂಹನ ಪಂಚರೂಪಗಳಾಗಿ ಬಂದಿವೆ. ಊರ್ಧ್ವೋಭವ. ಊರ್ಧ್ವ ಅಂದರೆ ಊರ್ಧ್ವಮೂಲಂ ಅಥ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಊರ್ಧ್ವಮೂಲೋ ಅವಾಕ್ ಶಾಖಃ ಯೇಷೋಶ್ವತ್ಥ ಸನಾತನಃ ಅಂತ ಕಠೋಪನಿಷತ್ನಲ್ಲಿಯೂ ಇದೆ, ಗೀತೆಯಲ್ಲೂ ಇದೆ. ಈ ಮರಕ್ಕೆ ಬೇರು ಮೂಲ ಬುಡ ಮೇಲೆ ಇದೆ ಅಂತ. ಮೇಲೆ ಇದೆ ಅಂತ ಅಷ್ಟೇ ಅರ್ಥ ಅಲ್ಲ, ಮೇಲೆಯೂ ಇದೆ ಕೆಳಗೂ ಇದೆ. ಅಥಶ್ಚ ಮೂಲಾನ್ಯನು ಸಂತತಾನೆ ಅಂತ. ಅದು ಬೇರು ಮೇಲೂ ಇದೆ ಕೆಳಗೂ ಇದೆ, ಎಲ್ಲ ಕಡೆಯೂ ಇದೆ. ಆದರೆ ಇದರ ಮೂಲ
ಅಂದರೆ ಇದರ ಮೂಲ ಕಾರಣ, ಇದನ್ನು ಸೃಷ್ಟಿ ಮಾಡಿದ ಮೂಲ ಶಕ್ತಿ ಅದು ಮೇಲೆ ಇದೆ. ಅಂದರೆ ಮೇಲೆ ಇರುವುದು ಅಂದರೆ ಎಲ್ಲಕ್ಕಿಂತ ಉತ್ತಮವಾಗಿದೆ ಅಂತ ಅರ್ಥ. ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ, ಇದು ಚೈತ್ರ್ಯದಲ್ಲಿ ಬೇಕಾದಷ್ಟು ಬಾರಿ ಈ ಶಬ್ದ. ಊರ್ಧ್ವ ಅಂದರೆ ಎಲ್ಲಕ್ಕಿಂತ ಎತ್ತರದಲ್ಲಿ ಇರುವವನು ಅಂತ ಅರ್ಥ. ಹಾಗಾಗಿ ನೀನು ಊರ್ಧ್ವಭವ ಅಂತ ಹೇಳಬೇಕಾಗಿಲ್ಲ, ಇರುವವನು ನೀನು ಎತ್ತರದಿರುವವನು ಆಗು ಅಂತ ನಾವೇನು ಆರ್ಡ್ರ್ ಮಾಡೋದ. ಅದೇ ವಿಜಯೀ ಭವ ಅಂತ ಹೇಳೋಲ್ವ, ದೇವರಿಗೆ ವಿಜಯೀ ಭವ ಅಂತ ಹೇಳ್ತೇವೆ ನಾವು. ದೇವರಿಗೆ ಜಯವಾಗಲಿ ನಾವೇನು ಹೇಳೋದು? ಅದು ವಿಜಯೀ ಭವ ಅಂತ ನಾವು ಹೇಳೋದು ಅರ್ಥ ನೀನು ಸದಾ ವಿಜಯಶೀಲನಾಗಿದ್ದೀಯಾ, ಆಗು ಅಂತಲ್ಲ, ಆಗಿದ್ದೀಯಾ ಅಂತಲೇ. ಹಾಗೆ ಊರ್ಧ್ವಭವ ಅಂದರೆ ನೀನು ಸರ್ವೋತ್ತಮನಾಗಿದ್ದೀಯಾ, ಅದರ ಅನುಸಂಧಾನ ನನಗೆ ಕೊಡು ಅಂತ ಅಷ್ಟೇ. ನೀನು ಆಗುವುದು ಅಂದರೆ ನೀನು ಆಗಿರುವುದರ ಅರಿವು ನನಗೆ ಕೊಡು ಅಂತ ಅಷ್ಟೇ, ಇನ್ನೇನಿಲ್ಲ. ವೇದದಲ್ಲಿ ಇಂಥ ಪ್ರಯೋಗಗಳು ಬೇಕಾದಷ್ಟು ಬರ್ತವೆ. ಊರ್ಧ್ವೋಭವ, ಆಮೇಲೆ ನೀನು ನನಗೆ ಊರ್ಧ್ವನಾಗು ಅಂತ ಅಂದರೆ ನನಗೆ ಊರ್ಧ್ವಲೋಕ ಪ್ರಾಪ್ತಿಯನು, ನನ್ನನ್ನು ಮೋಕ್ಷದಲ್ಲಿ ಇರಿಸು. ನೀನು ಊರ್ಧ್ವನೇ, ನಿನ್ನ ಆ ಊರ್ಧ್ವಲೋಕದಲ್ಲಿ ನನ್ನನ್ನು ಕೊಂಡೋಗಿ ಇರಿಸು, ನನಗೆ ಮೋಕ್ಷವನ್ನು ಕರುಣಿಸು. ಇದು ಊರ್ಧ್ವೋಭವ ಅನ್ನುವ ಪ್ರಾರ್ಥನೆ. ಊರ್ಧ್ವೋಭವ. ಆಮೇಲೆ ಪ್ರತಿವಿಧ್ಯ ಅಸ್ಮದಧಿ. ಅಸ್ಮದಧಿ ಪ್ರತಿವಿಧ್ಯ, ನಮ್ಮ ಅಸ್ಮತ್ ಅಧಿ ಅಂದರೆ ನಮ್ಮಕ್ಕಿಂತ ಮೇಲೆ, ನಮ್ಮ ಮೇಲೆ ನಮ್ಮನ್ನು ತುಳಿದು ನಿಂತವರು ಯಾರಾದರೂ ಇದ್ದರೆ, ನಮ್ಮ ಮೇಲೆ ಇರುವುದು ನಮ್ಮನ್ನು ಉಪಕಾರಕ್ಕೋಸ್ಕರ ಅಲ್ಲ, ಭಗವಂತನಿಗಾಗುವಾಗ ಅಸ್ಮತ್ ಅಧಿ ಅಂದರೆ ನಮ್ಮ ಮೇಲೆ ರಕ್ಷಣೆಗಾಗಿ ನೀನು ಮೇಲುಗಡೆ ನಿಂತು ನಮ್ಮನ್ನು ವಿರೋಧಿಸುವಂಥ ಶತ್ರುಗಳನ್ನು ಪ್ರತಿವಿಧ್ಯ ಹೊಡೆದು ನಾಶ ಮಾಡು. ಇನ್ನೊಂದು ಅರ್ಥ ಅಸ್ಮತ್ ಅಧಿ, ನಮ್ಮ ತಲೆ ಮೇಲೆ ನಿಂತವರು ನಮ್ಮನ್ನು ತುಳಿಬೇಕು ಅಂತ, ನಮಗೆ ಉಪಕಾರ ಮಾಡಲಿಕ್ಕಲ್ಲ, ಅಂಥವರನ್ನು ಪ್ರತಿವಿಧ್ಯ ಅವನ್ನ ನಾಶ ಮಾಡಿಬಿಡು. ನಮ್ಮ ತಲೆ ಮೇಲೆ ನಿಂತು ನಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡುವವರು ಯಾರು ಅಂದರೆ ನಮ್ಮ ಒಳಗಿರತಕ್ಕಂಥ ಶತ್ರುಗಳೇ. ಅವು ತಲೆ ಮೇಲೆ ತುಳಿತಾ ಇದ್ದಾವೆ ಅವನ್ನು ನಾಶ ಮಾಡು. ಅಜ್ಞಾನ ದುಃಖ ಅದನ್ನು ನಾಶ ಮಾಡದೆ ಮೋಕ್ಷವೇ ಇಲ್ಲ. ಅದರಿಂದ ನನ್ನಲ್ಲಿರತಕ್ಕ ಅಜ್ಞಾನ ದುಃಖಗಳನ್ನು ತುಳಿದು ನಾಶ ಮಾಡು, ನನ್ನನ್ನು ಮೇಲೆ ಕೂಡಿಸು, ಮೋಕ್ಷಾನಂದದಲ್ಲಿ ಕೂಡಿಸು ಅಂತ ಹೇಳಿ. ಪ್ರತಿವಿಧ್ಯ ಅಧಿ ಅಸ್ಮತ್. ಅದಕ್ಕೋಸ್ಕರ ಆವಿಷ್ಕೃಣುಷ್ವ ದೈವ್ಯಾನಿ ಅಗ್ನಿಯೇ ದೈವ್ಯಾನಿ ಆವಿಷ್ಕೃಣುಷ್ವ. ದಿವ್ಯವಾಗಿರತಕ್ಕಂಥ ಅಂದರೆ ದುಃಖದ ಸ್ಪರ್ಶ ಇಲ್ಲದೆ ಇರತಕ್ಕಂಥ ಸ್ವರೂಪ ಸುಖಗಳನ್ನು ಆವಿಷ್ಕಾರಗೊಳಿಸು. ದಿವ್ಯವಾದ ಆನಂದ ಅಂದರೆ ದುಃಖದ ಸ್ಪರ್ಶ ಇಲ್ಲದ ದೈವೀಯ ಆನಂದ, ಅದು ಭಗವಂತನ ಆನಂದ, ಅದರ ಒಂದು ತುಣುಕು ನನ್ನದು ಆಗಲಿ ಅಂತ. ಏತಸ್ಯೈವ ಭೂತಸ್ಯ ಆನಂದಸ್ಯ ಮಾತ್ರ ಅನ್ಯಾನಿ ಭೂತಾನಿ ಉಪಜೀವಂತಿ ಅಂತ. ಭಗವಂತನ ಆನಂದದ ತುಣುಕುಗಳೇ ನಮ್ಮ ಆನಂದ. ಅದು ಸಮುದ್ರ, ಅದರ ಒಂದೊಂದು ಬಿಂದುಗಳು ನಾವು. ಅದರಿಂದ ಆ ಆನಂದದ, ಆ ದಿವ್ಯಾನಂದದ ಅಂದರೆ ದುಃಖದ ಸ್ಪರ್ಶ ಇಲ್ಲದ ಆನಂದ, ಅದು ದಿವ್ಯ ಆನಂದ. ಉಳಿದ ಆನಂದಗಳು ದೈವ್ಯಗಳಲ್ಲ, ಅದು ದೇವನಿಗೆ ಸಂಬಂಧಪಟ್ಟಾಗಿದೆ. ಅಂದರೆ ಆನಂದ ಅಂದರೆ ದುಃಖ ಇಲ್ಲದ್ದು. ಅಂಥ ದುಃಖರಹಿತವಾದ ಆನಂದವನ್ನು ಆವಿಷ್ಕೃಣುಷ್ವ, ಆನಂದವನ್ನು ಕೊಡುವುದಲ್ಲ. ಯಾಕಂದರೆ ಇದ್ದದ್ದನ್ನೇ ಒಳಗಿನಿಂದ ಈ ಜೀವ ಆನಂದ ಸ್ವರೂಪ ಅಲ್ವ, ಆನಂದ ಕೊಡಲಿಕ್ಕೆಲ್ಲುಂಟು. ಆದರೆ ಆ ಆನಂದ ಸ್ವರೂಪಕ್ಕೆ ಒಂದು ಮುಸುಕು ಕವಿದಿದೆ. ಅದರಿಂದ ನಾವು ಆನಂದ ಸ್ವರೂಪರನ್ನು ಎಚ್ಚರವೇ ಇಲ್ಲದೆ ನಾವು ಹೊರಗಿನಿಂದ ಆನಂದವನ್ನು ಹುಡುಕ್ತಾ ಇದ್ದೇವೆ. ಒಳಗೆ ನಿಜವಾಗಿ ಆನಂದ ಸ್ವರೂಪ ಇದೆ, ಅದು ಗೊತ್ತಿಲ್ಲದೆ ಎಲ್ಲಿದೆ ಆನಂದ ಅಂತ ದುಃಖದ ಗುಂಟ ಆನಂದವನ್ನು ಹುಡುಕ್ತಾ ಹೊರಟಿದ್ದೇವೆ ನಾವು. ಅದಕ್ಕೆ ಹೇಳ್ತಾರೆ, ನಾನು ಒಳಗಿನಿಂದ ನಿರ್ದುಃಖ ಆನಂದ ಸ್ವರೂಪ ಆ ದೈವಿ ಕ್ವಾಲಿಟಿಯನ್ನು ಆವಿಷ್ಕೃಣುಷ್ವ ಅಂತ. ಅದಕ್ಕೆ ಕದ ತೆರೆದು ನನ್ನ ನಿಜ ಸ್ವರೂಪವನ್ನು ಆವಿಷ್ಕಾರಗೊಳಿಸು. ಕೊಡುವುದಲ್ಲ, ಇದ್ದದ್ದನ್ನು ತಿಳಿಯಪಡಿಸು. ಆವಿಷ್ಕೃಣುಷ್ವ ದೈವ್ಯಾನ್ಯಗ್ನಿ. ಇದೆಲ್ಲ ಮೋಕ್ಷಾನಂದದ ಒಂದು ಅನುಭೂತಿಯನ್ನು ಹೇಳ್ತಕ್ಕಂಥ ಆವಿಷ್ಕೃಣುಷ್ವ. ಅವಸ್ಥಿರ ತನುಹಿ ಯಾತು ಜೂನಾಂ. ಯಾತು ಅಂತಂದರೆ ಯಾತನೆ, ದುಃಖ. ಯಾತು ಧಾನರು ಅಂತ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ. ಯಾತು ಧಾನರು ಅಂದರೆ ಇನ್ನೊಬ್ಬರಿಗೆ ದುಃಖ ಕೊಡುವುದರಲ್ಲೇ ಖುಷಿ ಕಾಣುವವರು. ದಾನ ಅಂದರೆ ಕೊಡುವಿಕೆ, ದಾನ ಅಂದರೂ ಒಂದೇ. ಯಾತು ದಾನ ಅಂದರೆ ಇನ್ನೊಬ್ಬರಿಗೆ ಕಷ್ಟ ಕೊಡುವುದರಲ್ಲಿಯೇ ಖುಷಿ ಕಾಣುವವರು. ಇನ್ನೊಬ್ಬರನ್ನು ಹಿಂಸೆ ಮಾಡಿ ಅದರಿಂದ ನಾವು ಏನೋ ಧರ್ಮವನ್ನು ಸಾಧಿಸಿದೆವು, ಇನ್ನೊಬ್ಬರನ್ನು ಕೊಲ್ಲುವುದರಲ್ಲೇ ನಮ್ಮ ಧರ್ಮದ ಆನಂದ ಇದೆ ಅಂತ ತಿಳ್ಕೊಳ್ಳುವವರು. ಸುಮಾರಾಗಿ ಈ ಫೆನೆಟಿಕ್ ಧರ್ಮಗಳಲ್ಲಿ
ಇಂಥದ್ದಿದೆ. ಈ ಪ್ರತಿಯೊಂದು ಧರ್ಮದಲ್ಲಿ ಫ್ಯಾನೆಟಿಕ್ಗಳಿರ್ತಾರೆ. ಅವರೆಲ್ಲ ಹೀಗೆ ಹೇಳ್ತಾರೆ. ಏನು ಅಂದರೆ ನಿಮಗೆ ಹೇಳ್ತೇನೆ, ಒಂದು ಶೈವ ಫ್ಯಾನೆಟಿಕ್ ಸಾಹಿತ್ಯ ಇದೆ, ವೈಷ್ಣವ ಫ್ಯಾನೆಟಿಕ್ ಸಾಹಿತ್ಯ ಇದೆ. ಹಾಗೆ ಎಲ್ಲ ಧರ್ಮಗಳು ಒಂದು ಶೈವ ಅದನ್ನು ಪ್ರಚಾರ ಮಾಡುವುದಿಲ್ಲ ಅವರು. ಅದನ್ನು ಶೈವ ಫ್ಯಾನೆಟಿಕ್ ಸಾಹಿತ್ಯ ಇದೆ. ಅದರಲ್ಲಿ ಏನಿದೆ ಅಂದರೆ, ಎಷ್ಟು ಮಂದಿ ವೈಷ್ಣವರನ್ನು ಕೊಲ್ತೀಯೋ ಅಷ್ಟು ಬೇಗ ನಿನಗೆ ವೈಕುಂಠ, ನೀನು ಶಿವಲೋಕಕ್ಕೆ ಹೋಗ್ತೀಯಾ. ಇದು ಶೈವರ ಸಾಹಿತ್ಯ. ಹಾಗೆ ವೈಷ್ಣವರಲ್ಲಿ ಉಂಟು, ಎಷ್ಟು ಮಂದಿ ಶೈವರಿಗೆ ಅವರಿಗೆ ಬಾಯಾರಿಗಾದಾಗ ಒಂದು ಹನಿ ನೀರು ಕೊಡದೆ ಸಾಯಿಸ್ತೀಯೋ ಅಷ್ಟು ಬೇಗ ವೈಕುಂಠಕ್ಕೆ ಹೋಗ್ತೀಯಾ. ಇದು ವೈಷ್ಣವ ಫ್ಯಾನೆಟಿಕ್ಗಳದ್ದು. ಅಂದರೆ ಎಲ್ಲರಲ್ಲಿಯೂ ಫ್ಯಾನೆಟಿಕ್ಗಳಿರ್ತಾರೆ. ಹಾಗೆ ಇಸ್ಲಾಂನಲ್ಲಿ ಅವರಿಗೆ ಟ್ರೈನಿಂಗೇ ಕೊಡ್ತಾರೆ. ನೀವು ಎಷ್ಟು ಜನ ಹಿಂದೂಗಳನ್ನು ಕೊಲ್ತೀರೋ ಅಷ್ಟು ಬೇಗ ಅಲ್ಲಾಹು ಹತ್ರ ಹೋಗ್ತೀರಿ. ಅದಕ್ಕೆ ಅದು ಬೇಗ ಬೇಗ ಹೋಗಬೇಕು ಅಂತ ಸಿಕ್ಕಿದವ್ರನ್ನ ಕೊಲ್ಲೋದು. ಪಾಪ ಅಜ್ಞಾನ. ಕೊಲ್ಲುವುದರಿಂದ ದೇವರ ಹತ್ರ ಹೋಗ್ತೇವೆ ಅನ್ನೋ ಭ್ರಮೆಯನ್ನು ಬ್ರೈನ್ ವಾಶ್ ಮಾಡಿ ತುಂಬುತ್ತಾರೆ ಅವರಿಗೆ. ಅದರಿಂದ ಪಾಪ ಅವು ಬಹಳ ಸಂತೋಷವಾಗಿ ಕೊಲ್ತವೆ. ಯಾಕೆಂದರೆ ಅಲ್ಲಾಹು ಹತ್ರ ಹೋಗ್ತೇವೆ ನಾವು. ಅಂದರೆ ನೀವು ಅಲ್ಲಾಹು ಹತ್ರ ಹೋಗೋಲ್ಲ ಅಂತ ಯಾರೂ ಹೇಳೋರಿಲ್ಲ. ಅವರು ಹೋಗ್ತಾರೆ ಅಂತ ಅವ್ರು ಹೇಳ್ತಾ ಇರ್ತಾರೆ, ಬ್ರೈನ್ ವಾಶ್ ಮಾಡ್ತಾರೆ, ಸರಿ ಕೊಲ್ತಾರೆ. ಇದೆಲ್ಲ ಮತಾಂಧತೆಯಲ್ಲಿ ಇರತಕ್ಕಂಥ ಸಂಗತಿಗಳು. ಅಂಥವರನ್ನು ಯಾತು ಜೂ ಅಂತ ಹೇಳ್ತಾರೆ ನೋಡಿ. ಇನ್ನೊಬ್ಬರನ್ನು ನಾಶ ಮಾಡುವುದರಲ್ಲೇ ನಮ್ಮ ಧರ್ಮದ ಉದ್ಧಾರ ಇದೆ ಅಂತ ತಿಳ್ಕೊಂಡ ಟೆರರಿಸ್ಟುಗಳು. ಯಾತು ಅಂದರೆ ಯಾತನೆ, ಇನ್ನೊಬ್ಬರಿಗೆ ಹಿಂಸೆ ಕೊಡುವುದರಲ್ಲೇ. ಜೂ ಅಂದರೆ ಜೂಜವೇ, ಜವಂತೆ ಇತಿ ಯಾತು ಜುವಹ, ಯಾತು ಜೂಹು ಯಾತು ಜುವವು ಯಾತು ಜುವಹ ಅಂತ ಶಬ್ದ ಇದು. ಅಂದರೆ ಇನ್ನೊಬ್ಬರನ್ನು ಹಿಂಸಿಸುವುದರಲ್ಲೇ ಆತುರತೆ, ಜವ ವೇಗ, ಅದರಲ್ಲಿ ತುಂಬ ಆತುರ. ಎಷ್ಟು ಬೇಗ ನಾಶ ಮಾಡಿಯನು ನಮ್ಮ ಬೇರೆ ಮತದವರನ್ನು ಅಷ್ಟು ಹೆಚ್ಚು ನನ್ನ ಮತ ಬೇಗ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ತಿಳ್ಕೊಂಡು ಇನ್ನೊಂದು ಮತದವರಿಗೆ ಹಿಂಸೆ ಮಾಡುವುದನ್ನು ಧರ್ಮ ಅಂತ ತಿಳ್ಕೊಂಡವರು ಯಾತು ಜೂಗಳು. ಯಾತು ಧಾನರು ಅಂತ ಲೋಕದಲ್ಲಿ ಇರುತ್ತಲ್ಲ, ಅದಕ್ಕಿಂತ ಹೆಚ್ಚು ಒತ್ತಿರುವ ಶಬ್ದ. ಅಲ್ಲಿ ಯಾತು ಧಾನ ಇನ್ನೊಬ್ಬರಿಗೆ ಹಿಂಸೆ ಕೊಡೋರು. ಇದು ಹಿಂಸೆ ಕೊಡುವುದರಲ್ಲಿ ಆತುರ, ತವಕ. ಜೂ ಅಂದರೆ ಇನ್ನೊಬ್ಬರನ್ನು ನಾಶ ಮಾಡುವುದರಲ್ಲಿ ತವಕ ಉಳ್ಳವರು. ಯಾಕೆಂದರೆ ಆದಷ್ಟು ಬೇಗ ದೇವ್ರ ಹತ್ರ ಹೋಗಬೇಕು ಅಂತ ಅವ್ರನ್ನ ಕೊಂದು ನಾವು ದೇವರು. ಇದು ಈ ರೀತಿ ಬ್ರೈನ್ ವಾಶ್ ಮಾಡತಕ್ಕಂಥ ಮಂದಿ ಎಲ್ಲ ಮತದಲ್ಲೂ ಇರ್ತಾರೆ. ಇನ್ನೊಂದು ಮತದವರನ್ನು ಕೊಲ್ಲುವುದರಲ್ಲೇ ಪ್ರತಿಯೊಂದರಲ್ಲೂ ಇದೆ ನೋಡಿ. ಇದು ಒಂದು ಆಯ್ತಲ್ಲ. ನೀವು ಕಾಶ್ಮೀರಿ ವೀರಶೈವ ಸಮ್ಮಿಗೆ ಹೋಗಿ. ಅಭಿನವ್ ಗುಪ್ತಾ ಕಾಶ್ಮೀರದ ವೀರಶೈವ ಧರ್ಮದ ಪ್ರವರ್ತಕ. ಆಮೇಲೆ ಬಂದದ್ದು ನಮ್ಮ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ವೀರಶೈವ ಧರ್ಮ ಬಂದದ್ದು ಆಮೇಲೆ. ಅದಕ್ಕಿಂತಲೂ ಮೊದಲು ನಮಗೆ ನಾವು ನೋಡುವುದು ಕಾಶ್ಮೀರಿ ವೀರಶೈವಿಸಮ್. ಅವನು ಒಳ್ಳೆಯ ವಿದ್ವಾಂಸ. ಅಭಿನವ್ ಗುಪ್ತಾ ಪ್ರಚಂಡ ವಿದ್ವಾಂಸ. ಎಲ್ಲ ಸಾಹಿತ್ಯದಲ್ಲಿ ಅವನ ಅಭಿನವ್ ಗುಪ್ತನ ಲೋಚನ, ಧ್ವನ್ಯಾಲೋಕ ಲೋಚನ ಆಗಲಿ, ಅವನ ನಾಟ್ಯದ ಭರತನ ನಾಟ್ಯಶಾಸ್ತ್ರದ ವ್ಯಾಖ್ಯಾನ ಆಗಲಿ, ಸರ್ವ ವಿಧದಲ್ಲೂ ಪಾರಂಗತ ಅವನು ಕೈಯಾಡಿಸದ ವಿಷಯ ಇಲ್ಲ. ಅಷ್ಟು ದೊಡ್ಡ ವಿದ್ವಾಂಸ. ಆದರೆ ಒಂದೇ ಅಂದರೆ ಬೇಸಿಕಲಿ ನಂಬಿಕೆಯಿಂದ ಕಟ್ಟಾಶೈವ. ಅವನು ವೀರಶೈವ. ನೀವು ಶಿವಭಕ್ತಿ ದೀಕ್ಷೆ ಇಲ್ಲದೆ ನೀವು ಉದ್ಧಾರವೇ ಇಲ್ಲ ಅಂತ ಸ್ಪಷ್ಟವಾಗಿ ಸಾರಿದವರು ಅವರು. ಅಷ್ಟೇ ಹೇಳುವುದಲ್ಲ, ಅವರು ಶಿವದೀಕ್ಷೆ ಇದ್ದರೆ ಸಾಲದು. ಅವನು ಹೇಳ್ತಾನೆ, ವೈಷ್ಣವಸ್ಯ ವೇದೇಶ್ವಧಿಕಾರೋ ನಾಸ್ತಿ ಅಂತ. ನೀವು ವೈಷ್ಣವರಾಗಿದ್ದರೆ ನೀವು ವೇದ ಓದಿದ್ರೆ ದಂಡ, ನಿಮಗೆ ಅರ್ಥ ಅದೇನು ಪುಣ್ಯವೇ ಬರೋಲ್ಲ ಅಂತ. ನೀವು ಶೈವರಾದರೆ ಮಾತ್ರ ವೇದ ಓದಿದ್ರೆ ಪುಣ್ಯ ಬರೋದು. ಅಂದರೆ ಇದು ಒಂಥರ ಈ ಕಟ್ಟ ದೀಕ್ಷೆ ಹಿಂದೆ ಎಲ್ಲ ಧರ್ಮದಲ್ಲೂ ಇತ್ತು. ನಾವು ಆ ಧರ್ಮ ಬಿಟ್ಟು ಇನ್ನೊಂದು ಧರ್ಮದವರಿಗೆ ಉದ್ಧಾರವೇ ಇಲ್ಲ ಅಂತ ಅವನು ಪಾಪ ಅಷ್ಟು ದೊಡ್ಡ ವಿದ್ವಾಂಸನಾಗಿಯೂ ಆ ಅಂಶದಲ್ಲಿ ಮಾತ್ರ ಅಷ್ಟು ಫೆನೆಟಿಕ್ ಆಗಿದ್ದ. ಹಾಗಂತ ತುಂಬ ಅದ್ಭುತವಾದ ವಿಷಯಗಳನ್ನು ಬರೆದವ ಅವನು ಸಂಸ್ಕೃತ ಸಾಹಿತ್ಯಕ್ಕೆ ಅವನ ಕೊಡುಗೆ ಮರೆಯಲಾಗದ್ದು. ಅವನು ಯೋಗ, ಧ್ಯಾನ ಇದರ ಬಗ್ಗೆಯೂ ಬರೀತಾನೆ, ಎಲ್ಲ ವಿಷಯದಲ್ಲೂ ಬರೀತಾನೆ. ಎಲ್ಲಕ್ಕಿಂತ ಹೆಚ್ಚು ಅಂದರೆ ಸ್ವಪ್ನದ ಬಗ್ಗೆ ಒಂದು ಲೇಖನ ಬರೀತಾನೆ. ಕನಸು ಯಾರಿಗೆ ಬೀಳುತ್ತೆ, ಯಾರೂ ಬರೆಯಲಿಲ್ಲ. ಡ್ರೀಮಾಲಜಿ ಅದರಲ್ಲೊಂದು ತಪ್ಪು ಮಾಡಿದಾನವ. ಏನು ಅಂದರೆ ಅವನು ಹೇಳ್ತಾನೆ, ಸನ್ಯಾಸಿಗಳಿಗೆ ಮತ್ತು ವೇಶ್ಯೆಯರಿಗೆ ಕನಸು ಬೀಳುವುದಿಲ್ಲ ಅಂತ ಹೇಳ್ತಾನೆ. ಅದು ತಪ್ಪು. ಅವರಿಗೂ ಕನಸು ಬೀಳುತ್ತೆ. ಪ್ರಾಯ ವೇಶ್ಯರು ರಾತ್ರಿ ಜಾಗರ ಇರ್ತಾರೆ, ಅದನ್ನು ಬೀಳುವುದಿಲ್ಲ ಅಂತ ಹೇಳಿದ್ನೋ ಏನೋ. ಆದರೆ ಹಗಲು ನಿದ್ರೆ ಮಾಡ್ಬೋದಲ್ವ. ಅದರಿಂದ ವೇಶ್ಯೆಯರಿಗೆ ಮತ್ತು ಸನ್ಯಾಸಿಗಳಿಗೆ ಕನಸು ಬೀಳುವುದಿಲ್ಲ ಅನ್ನೋ ಅವನ ಅಬ್ಸರ್ವೇಷನ್ನು ತಪ್ಪು. ಆದರೆ ಅವನು ಮುಟ್ಟದ ವಿಷಯ ಇಲ್ಲ, ಮತ್ತು ಎಲ್ಲ ವಿಷಯದ ಬಗ್ಗೆ ಬರೀತಾನೆ ಮತ್ತು ಪ್ರಚಂಡ ವಿದ್ವಾಂಸ. ಆದರೆ ಅವನು ಶುದ್ಧ ಫೆನೆಟಿಕ್ ಶೈವ.
ಹಾಗೆ ನೀವು ವೈಷ್ಣವರ ಹತ್ರ ಕೇಳಿದ್ರೆ ಹೇಳ್ತಾರೆ, ನೀವು ಶೈವರಾಗಿ ನೀವು ವೇದಾಧಿಕಾರವೇ ಇಲ್ಲ. ಇದೇನು ಒಂದೇ ಪರಸ್ಪರ ಒಬ್ಬರಿಗೊಬ್ಬರಿಗೂ ಅಪನಂಬಿಕೆ. ಅದನ್ನ ಒಂದು ಸಮನ್ವಯ ದೃಷ್ಟಿ ಬೇಕು. ಅದು ನಾವು ಕಳ್ಕೊಂಡಾಗ ಹೀಗೆ ನಮ್ಮ ಮತ ಮಾತ್ರವೇ ಮತ, ಉಳಿದವರು ಸಂಗತಿಯೇ ಅಲ್ಲ ಅನ್ನೋ ಒಂದು ಭಾವನೆ ಬೆಳೀತದೆ. ಹಾಗೆ ಇಲ್ಲಿ ಯಾತುಜುಗಳು ಅಂದರೆ ಅಂಥವರು. ಸಾಮಾನ್ಯ ಅಂದರೆ ನಮ್ಮ ಧರ್ಮವೇ ಧರ್ಮ, ಉಳಿದವರು ಯಾರೂ ಇರಬಾರ್ದು ಅಂತ. ಬರೀ ಉಳಿದವರು ನನ್ನ ಧರ್ಮವೇ ಧರ್ಮ ತಿಳ್ಕೊಂಡ್ರೆ ತಪ್ಪಿಲ್ಲ. ಪಾಪ ಅವನು ಹುಟ್ಟಿದ್ದ ಧರ್ಮ, ಅವನ ಅಭಿಮಾನ. ಇದಾಗಲ್ಲ, ಉಳಿದವರು ಇರಬಾರದು ಅಂತ, ಉಳಿದವರು ಬದುಕಿರಬಾರದು, ನಮ್ಮ ಧರ್ಮವೇ ಜಗತ್ತಿನಲ್ಲಿ ಎಲ್ಲ ಹಬ್ಬಬೇಕು ಅಂತ ಎಲ್ಲ ಬೇರೆ ಜನಾಂಗವನ್ನು ನಾಶ ಮಾಡುವ ಅಥವಾ ಮತಾಂತರಗೊಳಿಸುವವರಿದ್ದಾರಲ್ಲ, ಅವರು ಯಾತುಜುಗಳು. ಬಹಳ ಬ್ಯೂಟಿಫುಲ್. ವೇದಕಾಲದಲ್ಲಿ ಆ ಒಳ್ಳೆಯ ಶಬ್ದ ಕೊಟ್ಟಿದ್ದಾರೆ, ಯಾತುಜುಗಳು. ಇವತ್ತು ನಾವು ಇದನ್ನ ಪ್ರಪಂಚದಾದ್ಯಂತ ನೋಡ್ತಾ ಇದ್ದೀವಿ ಈ ಸ್ವಭಾವವನ್ನು. ಒಂದೋ ನೀವು ನಮ್ಮ ಧರ್ಮಕ್ಕೆ ಮತಾಂತರ, ಇಲ್ಲದಿದ್ದರೆ ನಿಮ್ಮನ್ನು ಸಾಯಿಸಬೇಕು. ಇದು ಬಹಳ ವ್ಯಾಪಕವಾಗಿ ಪ್ರಪಂಚದಲ್ಲಿ ಹಬ್ಬುತ್ತಾ ಇದೆ. ಅಂಥ ಮಂದಿಯನ್ನು ಕುರಿತು, ಅದು ಕೊಲ್ಲುವುದೇ ಅಲ್ಲ, ಮತಾಂತರಗೊಳಿಸುವವರು ಕೂಡ ಯಾತುಜುಗಳೇ. ಅಂದರೆ ಪ್ರಲೋಭನೆ ಮಾಡಿ ಮತಾಂತರಗೊಳಿಸುವವರು. ನಾನು ಒಂದು ಸರ್ತಿ ನನ್ನನ್ನು ಒಬ್ಬರು ಕ್ರೈಸ್ತ ಮಹಿಳೆ ಮಂಗಳೂರಿನಲ್ಲಿ ಒಂದು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋದರು. ಅದು ಅನಾಥಾಶ್ರಮ ರನ್ ಬೈ ಕ್ರಿಶ್ಚಿಯನ್ಸ್. ಅವರು ಕ್ರೈಸ್ತರು ಅಲ್ಲಿ ಯಾರು ನಿರ್ಗತಿಕರೋ ಅವ್ರನ್ನೆಲ್ಲ ಅಲ್ಲಿ ಸಾಕ್ತಾರೆ. ಭಾಳ ಚೆಂದ ಸಾಕ್ತಾರೆ, ಒಳ್ಳೆಯ ಕೆಲಸ. ಆದರೆ ಅವ್ರಿಗೇನು ಅಂದರೆ ಅದೆಲ್ಲ ಸಾಕೋದ್ರಲ್ಲಿ ಒಂದು ಧಾರ್ಮಿಕ ಮುಖ ಇದೆ ಅದಲ್ಲಿ. ಏನು ಅಂದರೆ ಯಾರೇ ಆಗಿರಲಿ, ಅವನು ಯಾವ ಜಾತಿಯವನೇ ಇರಲಿ, ಯಾವ ಮತವನ್ನೇ ಇರಲಿ, ಅವನು ಅನಾಥ ಅಂತ ಕೊಂಡೋಗಿ ಸಾಕ್ತಾರೆ. ಅವ್ರಿಗೇನು ಲಾಭ ಅಂತ ಏನು ಅಂದರೆ, ಅವನು ಅಲ್ಲಿ ಹೋಗಿ ಸಾಕಿದರೆ, ಅಲ್ಲಿ ಇರಬೇಕಾಗಿದ್ದರೆ ಒಂದೇ ಒಂದು ಕಂಡೀಷನು, ಅವನು ಕ್ರಾಸ್ ಹಾಕ್ಕೊಂಡು ಸೇಕ್ರೆಟ್ ವಾಟರ್ ತೊಗೊಂಡು ಕ್ರೈಸ್ತ ದೀಕ್ಷೆ ತೊಗೊಳ್ಬೇಕು. ಅವ್ರಿಗೆ ಸಾಯೋ ಮುಂಚೆ ಇಷ್ಟು ಕ್ರೈಸ್ತರಾದರೂ ಅನ್ನೋದು ಸಂತೋಷ ಅಷ್ಟೇ. ಅವ್ನು ಮತ್ತೆ ಸಾಯೋವನು 4 ದಿವಸದಲ್ಲಿ, ಆದರೂ ಸಾಯೋ ಮುಂಚೆ ಅವನು ಕ್ರೈಸ್ತರಾಗಿ ಸತ್ತ, ಅವನಿಗೆ ಬೇಗ ಪುಣ್ಯಲೋಕ ಪ್ರಾಪ್ತಿ ಆಗುತ್ತೆ. ಯಾಕೆಂದರೆ ಇಲ್ಲದಿದ್ದರೆ ಪಾಪ ದುರ್ಗತಿ ಆಗ್ತಿತ್ತು, ಅವನು ಉದ್ಧಾರ ಮಾಡಿದೆ ಅನ್ನೋ ಸಂತೋಷ ಅವ್ರಿಗೆ. ಹಾಗೆ ಹೇಳಲಿಕ್ಕಾಗದವ್ರನ್ನ, ಸಾಯಲಿಕ್ಕೆ ಬಿದ್ದವ್ರನ್ನೆಲ್ಲ ಕ್ರಾಸ್ ಕಟ್ಟಿ ಅಲ್ಲಿ ಸಾಕ್ತಾರೆ. ನನ್ನ ಕರ್ಕೊಂಡು ಹೋಗಿದ್ದರು. ಕರ್ಕೊಂಡು ಹೋದ ಮಹಿಳೆ ಒಬ್ಬರನ್ನು ತೋರಿಸಿ ಹೇಳಿದ್ರು, ಇವರು ನಿಮ್ಮವರು ಬ್ರಾಹ್ಮಣರು. ಹೌದಾ, ಒಳ್ಳೆಯದು. ಅವರು ಏನು ಪೇಜಾವರ ಮಠದ ಶಿಷ್ಯರು. ನಾವು ಅವರಿಗೆ ದೀಕ್ಷೆ ಕೊಟ್ಟಿದ್ದೇವೆ, ಭಾರಿ ಖುಷಿ. ಪೇಜಾವರ ಮಠದ ಶಿಷ್ಯರಾಗಿದ್ದವರು ಅವರು, ನಾವು ಅವರಿಗೆ ದೀಕ್ಷೆ ಕೊಟ್ಟು ಉದ್ಧಾರ ಮಾಡಿದ್ದೇವೆ ಅಂದರೆ ಆಯ್ತು, ಸಂತೋಷ ಅಂತ ಬಂದೆ. ನಾನು ಬಂದ ಮೇಲೆ ಪೇಜಾರ ಸ್ವಾಮಿಗಳ ಹತ್ರ ಹೇಳಿದೆ ಈ ವಿಷಯ. ಸ್ವಾಮಿ, ನಿಮ್ಮ ಮಠದ ಹಿಂದಿನವರು ಯಾರೋ ಒಬ್ಬರು, ಅಂದರೆ ಅವರ ಹಿಂದಿನವರೋ ಯಾರೋ ಕ್ರೈಸ್ತರಾದ್ದು. ನಾನು ಯಾರೋ ಒಬ್ಬರು ನಿಮ್ಮ ಮಠದಲ್ಲಿ ಅಡುಗೆ ಮಾಡಿಕೊಂಡೋ ಗಿಂಡಿ ಮಾಡಿಕೊಂಡೋ ಇದ್ದರು. ಕಡೆ ವಯಸ್ಸಾದ ಮೇಲೆ ಅಡುಗೆ ಮಾಡಲಿಕ್ಕೆ ಕೂಡುವುದಿಲ್ಲ ಅಂತ ನೀವು ಮಠದಿಂದ ಹೊರಗೆ ಹಾಕಿದ್ರಿ. ಅವನು ಕ್ರೈಸ್ತ ಆದ. ನಿಮ್ಮದು ಇಷ್ಟೇ ಅಲ್ವ ನಿಮ್ಮದು ಮೊದಲು ವೈಷ್ಣವ ಧರ್ಮೋದ್ಧಾರ ಅಂತ ತಮಾಷೆಗೋಸ್ಕರ ಪೇಜಾರ ಸ್ವಾಮಿಗಳ ಹತ್ರ ಹೇಳಿದೆ. ನಾನು ಈ ನಡೆದ ಘಟನೆ, ಯಾರೋ ಮಾಡಿದ್ದಕ್ಕೆ ನನ್ನ ಯಾಕೆ ಬೈತೀಯ ಅಂದರು ಅವರು. ಪಾಪ ಅಲ್ಲ, ಅವ್ರದ್ದೇನು ತಪ್ಪಿಲ್ಲ ವಿಷಯ. ಆದರೆ ಯಾರೋ ಒಬ್ಬರು ಅಲಕ್ಷ್ಯ ಮಾಡಿದರು. ಅವನು ಹಿಂದೂ, ಆದರೆ ಹೇಳಲಿಕ್ಕೆ ಕೊಡೋದಿಲ್ಲ, ಮಠದಿಂದ ಹೊರಗೆ ಹಾಕಿದರು, ಅವರು ಸಾಕಿದರು ಕ್ರಾಸ್ ಕಟ್ಟಿ. ಇದೆಲ್ಲ ನಡೆಯುವಂಥ ಘಟನೆಗಳು. ಇದು ವಾಸ್ತವ ಪ್ರಪಂಚದಲ್ಲಿ ಇದು ನಡೀತಾ ಇರೋ ವಿಷಯಗಳು. ಹಾಗೆ ಅವರು ಚಂದ ಮಾಡಿ ಮತಾಂತರ ಮಾಡ್ತಾರೆ. ಎಲ್ಲಿ ತನಕ ಅಂದರೆ ಮುಂಚೆ, ಈಗ ಇಲ್ಲ, ಮುಂಚೆ ನಮ್ಮ ಸೌತ್ ಕೇಂದ್ರದಲ್ಲಿ ಉಡುಪಿ ಕಡೆ, ಮಂಗಳೂರು ಕಡೆ ಎಲ್ಲ ಕ್ರೈಸ್ತ ಹುಡುಗರಿಗೆ ಅವರು ಶಾಲೆ ಹೋಗೋ ಪಾಪ ಅಲ್ಲಿ ಬಯಲಾಟ ಉಂಟಲ್ಲ, ಬಯಲಾಟ, ಕ್ರೈಸ್ತ ಮಕ್ಕಳನ್ನು ಜೀವ ಹೋದರೆ ಬಯಲಾಟ ನೋಡಬಾರ್ದು ಅಂತ ನಿಷೇಧ. ಈಗ ಹೋಗ್ತಾರೆ, ಈಗ ಯಾರು ನಡೆಯೋಲ್ಲ, ತಡೆದ್ರೂ ನಡೆಯೋಲ್ಲ, ಹೋಗ್ತಾರೆ. ಹೋಗಬಾರ್ದು, ಯಾಕೆಂದರೆ ಅದು ಹಿಂದೂ ದೇವರ ಕಥೆ, ಅದನ್ನು ನೋಡಿದರೆ ನೀವು ಮೈಲಿಗೆ ಆಗ್ತೀರಿ, ಮತ್ತು ಪುನಃ ಭಾನುವಾರ ಬಂದು ಸೇಕ್ರೆಟ್ ವಾಟರ್ ತೊಗೊಂಡು ಮಡಿ ಆಗಬೇಕು. ಇದು ಅಲ್ಲ ಈ ವಿಷಯ ಹೇಳೋದು ನಾನು. ಹೀಗೆ ನಾವು ಏನೋ ಒಂದು ನಿರ್ಬಂಧ ಹಾಕಿ ಕಣ್ಪಟ್ಟಿ ಕಟ್ಟಿ ಮತವನ್ನು ಬೆಳೆಸುವಂಥ ಪ್ರಯತ್ನ. ಅದು ನಮ್ಮ ಮನೆಗೊಬ್ಬ ಬಂದ, ಒಬ್ಬ ಅಲ್ಲ, ಒಂದು ಚಂದದ ಹುಡುಗಿ ಮತ್ತು ಹುಡುಗ, ಅವನು ಇವರು 18-19 ವರ್ಷ ಹುಡುಗಿ, 20-22 ವರ್ಷ ಹುಡುಗ ಬಂದು ಇದೇ ಮಾತು ನನ್ನ ಹತ್ರ ಹೇಳಿದ. ಅವನು, ನೀವು ಕ್ರೈಸ್ತರಾದರೆ ತಕ್ಷಣ ಸ್ವರ್ಗಕ್ಕೆ ಹೋಗ್ತೀರಿ, ಇಲ್ಲದೇ ಇದ್ದರೆ ನಿಮಗೆ ಸದ್ಗತಿ ಆಗೋಲ್ಲ ಅಂತ.
ಅದು ಯಾವಾಗ ಆಗಬೇಕು? ಸದ್ಯದಲ್ಲೇ, ಅಂದರೆ 2000 ಇಸ್ವಿಯ ನಂತರ. ಇದು ಇನ್ನು 1900 ಚಿಲ್ಲರೆಯಲ್ಲಿ ಅವನು ಬಂದದ್ದು. 2000 ಇಸ್ವಿ ದಾಟಿದ ಮೇಲೆ ಜೀಸಸ್ ಕ್ರೈಸ್ಟು ಭೂಮಿಗೆ ಬರ್ತಾರೆ. ಯಾರ್ಯಾರು ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ ಅವ್ರನ್ನೆಲ್ಲ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ, ಉಳಿದವರು ಇಲ್ಲೇ ಇರ್ತಾರೆ ಅಂತ. ಇದು ನನ್ನ ಹತ್ರ ಅವನು ಹೇಳಿದ ಮಾತು. ಹೀಗೆ ಪ್ರಚಾರ ಮಾಡಿದ್ದಕ್ಕೆ ನಿನಗೆ ಎಷ್ಟು ಸಂಬಳ ಸಿಗುತ್ತಪ್ಪ ಅಂತ ಕೇಳಿದೆ ನಾನು. ಯಾಕಂದರೆ ಪಾಪ ಕಾಲೇಜಿ ತಪ್ಪಿಸಿ ಚಂದದ ಹುಡುಗನ್ನು ಮನೆ ಕಳಿಸ್ತಾ ಇದ್ದಾರೆ ದುಡ್ಡು ಕೊಟ್ಟು. ಎಷ್ಟು ಹೊಲಸು ನೋಡಿ, ನಾಚಿಕೆ ಗೀಡು. ಕಡೆಗೆ ಹೇಳಿದೆ, ಅವನಿಗೆ ಒಂದು ಮಾತು ಹೇಳಿದೆ ನಾನು. ಜೀಸಸ್ ಕ್ರೈಸ್ಟು 2000 ವರ್ಷದ ನಂತರ ಭೂಮಿಗೆ ಬರ್ತಾರೆ, ಬಂದವರು ಯಾರು ಕ್ರೈಸ್ತರಾಗಿದ್ದಾರೆ ಅವ್ರನ್ನೆಲ್ಲ ಉದ್ಧಾರ ಮಾಡ್ತಾರೆ ಅನ್ನುವ ಮಾತು ಬೈಬಲ್ನಲ್ಲಿದೆ ಅಂತ ಹೇಳ್ತೀಯಲ್ಲ. ನನ್ನ ಹತ್ರ ಇದೆ ಬೈಬಲು, ತೋರಿಸಿಕೊಡು ಅಂತ ಇಟ್ಟೆ ಅವನ ಮುಂದೆ. ನಾನು ನಿನ್ನಂಥ ಮೂರ್ಖರು ಬಂದಾರು ಅಂತ ಮೊದಲೇ ಓದಿ ಇಟ್ಟಿದ್ದೇನೆ ಬೈಬಲನ್ನು. ನಾನು ಬೈಬಲ್ ಆದ್ಯಂತ ಓದಿದ್ದೇನೆ, ತೋರಿಸಿಕೊಡು ಅಂತಿಟ್ಟೆ. ಅವನು ಕಂಗಾಲ ಆದ, ಅವನು ಓದಿಲ್ಲ, ಅವನು ಬೈಬಲ್ ಓದಿಲ್ಲ. ಅವನು ಹೇಳಿದ ಅದೆಲ್ಲ ನಮಗೆ ಗೊತ್ತಿಲ್ಲ, ಅದು ಫಾದರ್ ಹೇಳಬೇಕು, ಕರ್ಕೊಂಡು ಬಾ ಅವರನ್ನು. ಅವನು ಫಾದರ್ ಹೇಳಬೇಕು, ಮತ್ತು ನೀನು ಯಾಕೆ ಬಂದದ್ದು? ನೀನು ಗೊತ್ತಿಲ್ಲದೆ ಇದ್ದ ವಿಷಯ ಯಾಕೆ ಪ್ರಚಾರ ಮಾಡ್ತಾ ಜನರನ್ನು ಹಾಳು ಮಾಡ್ತಾ ಇದ್ದಿ ಅಂಥೇಳಿ ಬೈದೆ. ಇನ್ನು ಮೇಲೆ ಹೀಗೆ ಜೀವನ ಹಾಳು ಮಾಡಬೇಡ, ಚೆನ್ನಾಗಿ ನೀವಿಬ್ಬರು ಚಿಕ್ಕ ವಯಸ್ಸಿನವರು ಕಾಲೇಜಿನಲ್ಲಿ ಓದಿ ಚೆನ್ನಾಗಿ ಬಾಳಿ, ಇಂಥ ಕೆಲಸ ಮಾಡಿಬಿಡಿ ಅಂತ ಬೈದು ಕಳಿಸಿದೆ. ನೆಕ್ಸ್ಟ್ ಆಚೆ ಮನೆ ಹೋಗಿ ಇದೇ ಕಥೆ ಶುರು ಮಾಡಿದವು ಅವರು. ಅದೇ ಇದು ಈ ರೀತಿ ಜನರನ್ನು ಮೋಸಗೊಳಿಸ್ತಕ್ಕಂಥದ್ದೇ ಧಾರ್ಮಿಕತೆ ಅಂತಕ್ಕಂಥ ಒಂದು ಭಾವನೆ. ನನ್ನ ಧರ್ಮಕ್ಕೆ ನಾನು ಎಷ್ಟನ್ನು ಕನ್ವರ್ಟ್ ಮಾಡಿದ್ನೋ ಅಷ್ಟು ನಾನು ದೇವರಿಗೆ ಹತ್ತಿರ ಆಗ್ತಾರೆ ಅನ್ನೋ ಭ್ರಮೆಗಳು ಇವೆಲ್ಲ ಬೇಕಾದಷ್ಟು ಇವೆ ಪ್ರಪಂಚದಲ್ಲಿ. ಇವರೆಲ್ಲರೂ ಯಾತುಜೂಗಳು, ಯಾತನೆ ಕೊಡುವುದರಲ್ಲಿ ತಮಕ, ಇನ್ನೊಬ್ಬರಿಗೆ ತೊಂದರೆ ಕೊಡುವುದರಲ್ಲಿ ಆನಂದ ಪಡುವವರು. ಅಂಥವರನ್ನು ಅವಸ್ಥಿರ ತನು ಹೀಯಾತು ಜೂನಾಂ, ಅವರ ಸ್ಥಿರ ಅಂದರೆ ಸ್ಥಿರವಾದ ನೆಲೆ, ಅವರ ಗಟ್ಟಿ ನೆಲೆಯನ್ನು ಅಲ್ಲಾಡಿಸಿಬಿಡೋನು, ನಾಶ ಮಾಡಿಬಿಡು. ಅವರು ಗಟ್ಟಿ ನೆಲೆ ಮಾಡಿಕೊಂಡು ನಿಂತಿದ್ದಾರೆ. ಅವರು ತಾವು ಗಟ್ಟಿ ನೆಲೆಯನ್ನು ಸ್ಥಿರವಾದಂಥ ನೆಲೆಯಲ್ಲಿ ನಿಂತು ನಿಮ್ಮನ್ನು ಅಲಗಾಡಿಸ್ತಾ ಇದ್ದಾರೆ. ಅಂಥವ್ರನ್ನ ಅವತನು ಹಿಂತ ಅಧಃಪಾತ ಮಾಡಿ ಅವರನ್ನು ಮುಗಿಸಿಬಿಡು. ಅಂಥವರ ಕಾಟ ನಮಗೆ ಸಿಗದಂತೆ ಮಾಡು. ಮತ್ತು ಜಾಮಿಂ ಅಜಾಮಿಂ ಪ್ರಮೃಣೀಹಿ ಶತ್ರುನ್. ನಮಗೆ ಕೆಲವರು ಜಾಮಿ ಅಜಾಮಿ ಅಂತ ಬಹಳ ವಿಚಿತ್ರ ಶಬ್ದ ಇದು ನೋಡಿ. ಸಂಸ್ಕೃತದಲ್ಲಿ ಜಾಮಿ ಅಂದರೆ ಮತ್ತೆ ಮತ್ತೆ ಬಂದು ತೊಂದರೆ ಕೊಡುವವನು. ಒಂದು ಸರ್ತಿ ತೊಂದರೆ ಕೊಟ್ಟು ಎಲ್ಲ ಹೋಗಿ ಆಗಿದೆ ಪುನಃ ಬರುವುದು, ಪದೇ ಪದೇ ಬರುವವನು ಜಾಮಿ ಅಂತ ಹೇಳ್ತಾರೆ. ಅಜಾಮಿ ಅಂದರೆ ಫ್ರೆಶ್ ಆಗಿ ತೊಂದರೆ ಕೊಡಲಿಕ್ಕೆ ಬರುವ. ಹಿಂದೆ ತೊಂದರೆ ಕೊಟ್ಟು ಆಮೇಲೆ ನಾವೆಲ್ಲ ಅವನನ್ನು ಕಳಿಸಿ ಆಯಿತು, ಮತ್ತೆ ಬರ್ತಾರೆ. ಒಂದು ಸರ್ತಿ ಎಲ್ಲ ಇದನ್ನು ಒಳಗೆ ತಗೊಳ್ಳಿ. ಕಾಮ, ಕಷ್ಟಪಟ್ಟು ಕಾಮವನ್ನು ಗೆದ್ದೆವು, ಮತ್ತೆ ಪುನಃ ಇನ್ನೊಂದು ಮುಖದಿಂದ ಬಂದು ಕಾಡಿತದು. ಕಷ್ಟಪಟ್ಟು ಕ್ರೋಧವನ್ನು ಗೆದ್ದೆವು, ಇನ್ಯಾವುದೋ ಸಂದರ್ಭದಲ್ಲಿ ಕ್ರೋಧ ಬಂತು. ಹಾಗೆ ನಮ್ಮನ್ನು ಕಾಡ್ತಾ ಇದ್ದದ್ದನ್ನು ನಾವು ನಿವಾರಣೆ ಮಾಡಿದರೆ ಮತ್ತೊಂದು ರೂಪದಿಂದ ಪುನಃ ಬಂದು ಸೇರಿಕೊಳ್ತಾವೆ. ಅವುಗಳು ಜಾಮಿಗಳು. ನಮ್ಮೊಳಗೆ ಇದ್ದು ಒಮ್ಮೆ ಪೆಟ್ಟು ತಿಂದು ಹೋಗಿ ಮತ್ತೆ ಮರಳಿ ಬಂದವು. ಅಜಾಮಿ ಅಂದರೆ ಈ ತನಕ ಇಲ್ಲದೆ ಹೊಸದಾಗಿ ಬಂದಂಥ ಶತ್ರುಗಳು. ಯಾವುದು? ಹೊಸ ಅಜ್ಞಾನ, ಹೊಸ ಮೋಹ, ಹೊಸ ಬಯಕೆಗಳು, ಇದೆಲ್ಲ ಅಜಾಮಿಗಳು ಅಂದರೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಜಾಮಿ ಅಂತಂದರೆ ಸಂಸ್ಕೃತದಲ್ಲಿ ಬಂಧುಗಳು ಅಂತ ಅರ್ಥ, ರಿಲೇಟಿವ್ಸ್ ಅಂತ. ಅಜಾಮಿನ್ ಬಂಧುಗಳಲ್ಲದವರು. ಬಂಧುಗಳು ಅಂದರೆ ನಮ್ಮ ಒಳಗೆ ಇರುವಂಥವು ನಮ್ಮ ಬಂಧುಗಳು, ನಮ್ಮ ಒಳಗಿರುವ ಕಾಮಕ್ರೋಧಾದಿಗಳು. ಅಜಾಮಿಗಳು ಅಂದರೆ ಇನ್ನೊಬ್ಬರಲ್ಲಿರುವ ಕಾಮಕ್ರೋಧಾದಿಗಳು, ಅವು ನಮಗೆ ತೊಂದರೆ ಕೊಡ್ಬೋದಲ್ವ. ಇನ್ನೊಬ್ಬನ ಕ್ರೋಧ ನನ್ನ ಸಾವಿಗೆ ಕಾರಣ ಆಗ್ಬೋದಲ್ವ. ನನ್ನಲ್ಲಿಯೇ ಇರತಕ್ಕ, ನನ್ನ ಬಂಧುಗಳಂತೆ ನನ್ನ ಜೊತೆಗೇ ಇರತಕ್ಕಂಥ ಶತ್ರುಗಳನ್ನು ಅಥವಾ ಇನ್ನೊಬ್ಬರ ಬಳಿ ಇರತಕ್ಕ ಶತ್ರುಗಳು ನನಗೆ ತೊಂದರೆ ಕೊಡದಂತೆ ಎಲ್ಲ ಜಾಮಿಗಳನ್ನು ಅಜಾಮಿಗಳನ್ನು ಎಲ್ಲ ಬಗೆಯ ಶತ್ರುಗಳನ್ನು ಪ್ರಮೃಣೀಹಿ ದೂರೀಕರಿಸಿಬಿಡು. ಅಂತೂ ನಮಗೆ ಯಾವತ್ತೂ ಇನ್ನು ಮೇಲೆ ಕಾಮಕ್ರೋಧಾದಿಗಳ ಕಾಟ ಇರಬಾರ್ದು, ಶಾಶ್ವತವಾಗಿ ಪರಿಹಾರ ಆಗಬೇಕು. ನಮಗೆ ತೊಂದರೆ ಕೊಡ್ತಕ್ಕಂಥ ಯಾವ ದುಷ್ಟಶಕ್ತಿಗಳು ಇರಬಾರ್ದು. ನಿರಂತರವಾಗಿ ನಿತ್ಯ ಸ್ವರೂಪಾನಂದದಲ್ಲಿ ನಿನ್ನ ಜೊತೆಗಿರಬೇಕು. ಅಂಥ ಮೋಕ್ಷಾನಂದವನ್ನು ನಮಗೆ ಕೊಡು. ಇದು ಕೊನೆಯ ಪದ್ಯ. ಇದರ ಕನ್ನಡ ಅನುವಾದ ಓದಿಬಿಟ್ರೆ ಅಲ್ಲಿಗೆ ನಮಗೆ ರಕ್ಷೋಘನ ಸೂಕ್ತದ ಒಂದು ಕಥೆ. ಎದ್ದೇಳು ಊರ್ಧ್ವೋಭವಾನ್, ಎದ್ದೇಳು ನಮ್ಮ ತಲೆಮೆಟ್ಟಿ ನಿಂತವರನ್ನೊದ್ದೋಡಿಸು. ಎದ್ದೇಳು ನಮ್ಮ ತಲೆಮೆಟ್ಟಿ ನಿಂತವರನ್ನೊದ್ದೋಡಿಸು. ಅಗ್ನಿಯೇ ತಳೆದು ಬಾ ದಿವ್ಯ ಶಕ್ತಿಗಳನ್ನು. ಮುಗಿಸಿಬಿಡು ಕೇಡಿಗರ ಗಟ್ಟಿ ನೆಲೆಗಳನ್ನು. ಕೊಂದು ಬಿಡು ನಮ್ಮ ಒಡನಿದ್ದು ಕಾಡುವವರನ್ನು.
ಬೇರೆ ಸಜ್ಜನರನ್ನು ಕಾಡುವವರನ್ನು ಕೂಡ ಕೊಂದು ಬಿಡು ಈ ಎಲ್ಲ ಹಗೆಗಳನ್ನು. ಹೀಗೆ 5 ಪದ್ಯಗಳ ಅನುವಾದ ನಿಮ್ಮ ಮುಂದೆ ಇಟ್ಟಿದ್ದೇನೆ. ರಕ್ಷೋಘ್ನ ಸೂಕ್ತ ಮುಕ್ತಾಯವಾಯಿತು. ಇದರ ನಂತರ ನಾವು ಮತ್ತೆ ನಾರಾಯಣ ಉಪನಿಷತ್ತಿನ ನೇರ ಮಂತ್ರಗಳಿಗೆ ಪ್ರವೇಶ ಮಾಡಿ. ಇದು ನಾರಾಯಣ ಉಪನಿಷತ್ತಿನ ಮಂತ್ರಗಳಲ್ಲ, ಇವು ವೇದದಲ್ಲಿ ಬಂದ ಮಂತ್ರಗಳನ್ನು ಇಲ್ಲಿ ಅನುಸಂಧಾನ ಮಾಡಲಿಕ್ಕೋಸ್ಕರ ಇಲ್ಲಿ 5 ಮಂತ್ರಗಳನ್ನು ಬಳಸಿಕೊಂಡಿದ್ದಾರೆ ನಾರಾಯಣ ಉಪನಿಷತ್ತಿನಲ್ಲಿ. ಇದು ಋಗ್ವೇದದಲ್ಲಿ ಬಂದ ಮಂತ್ರ, ಯಜುರ್ವೇದದಲ್ಲಿ ಬಂದ ಮಂತ್ರ, ಸಂಹಿತಾ ಭಾಗದಲ್ಲಿ ಬಂದ ಮಂತ್ರ. ವಾಸ್ತವಿಕವಾಗಿ ಒಂದು ಸಂಗತಿ, ಇವು ಯಜುರ್ವೇದದಲ್ಲಿ ಬಂದ ಮಂತ್ರಗಳು, ಆದರೆ ಮೂಲತಃ ಎಲ್ಲ ಮಂತ್ರಗಳು ಋಗ್ವೇದದವುಗಳೇ. ಯಾಕೆಂದರೆ ಋಕ್ ಯಜಸ್ಸು ಅನ್ನೋ ಶಬ್ದದ ಅರ್ಥವೇ ಹಾಗೆ. ಋಕ್ ಅಂದರೆ ಪದ್ಯಬದ್ಧವಾದ ವೇದ, ಯಜಸ್ಸು ಅಂದರೆ ಗದ್ಯಮಯವಾದ ವೇದ. ಹಾಗಾಗಿ ಎಲ್ಲೆಲ್ಲಿ ಪದ್ಯಗಳು ಬರ್ತವೆ, ಇದೀಗ ಈ ವಿಷ್ಣು ಮಂತ್ರಗಳು, ಈ ಮಂತ್ರಗಳು ಋಗ್ವೇದದಿಂದಲೇ ಯಜುರ್ವೇದ ಆಯ್ತುಕೊಂಡದ್ದು. ಯಜುರ್ವೇದದಲ್ಲಿ ಕೇವಲ ಯಜುರ್ವೇದ ಮಂತ್ರಗಳು ಅಂತಿಲ್ಲ, ಋಗ್ವೇದದ ಮಂತ್ರಗಳನ್ನು ಯಜುರ್ವೇದ ಬಳಸಿಕೊಳ್ಳುತ್ತೆ. ಹಾಗಾಗಿ ಮೂಲತಃ ಎಲ್ಲ ಪದ್ಯಬದ್ಧವಾದ ಮಂತ್ರಗಳು ಋಚಃ, ಋಗ್ವೇದದ ಮಂತ್ರಗಳೇ ಋಕ್ಕುಗಳು ಅಂದರೆ ಪದ್ಯಬದ್ಧವಾದಂಥ ಮಂತ್ರಗಳು ಅಂತ ಅರ್ಥ. ಅದು ಋಗ್ವೇದದಲ್ಲೇ ಇರೋದು. ಅದನ್ನು ಯಜುರ್ವೇದಕ್ಕೂ ಎಷ್ಟೋ ಬಳಸಿಕೊಂಡಿದ್ದಾರೆ, ಸಾಮವೇದದಲ್ಲಿ ಬಳಸಿಕೊಂಡಿದ್ದಾರೆ, ಅಥರ್ವೇದದಲ್ಲಿ ಬಳಸಿಕೊಂಡಿದ್ದಾರೆ. ಮೂಲತಃ ಎಲ್ಲ ಋಕ್ಕುಗಳು ಋಗ್ವೇದಕ್ಕೆ ಸಂಬಂಧಪಟ್ಟವು. ಹಾಗಾಗಿ ಋಗ್ವೇದದ ಮತ್ತು ಉಪಾಸನೆಗೆ ಅತ್ಯಂತ ಮುಖ್ಯ ಮಂತ್ರಗಳಾದ್ದರಿಂದ ದುಷ್ಟಶಕ್ತಿಗಳಿಂದ ಪಾರಾಗಿ ನಾವು ಭಗವಂತನ ಕಡೆಗೆ ಸಾಗುವುದಕ್ಕೆ ಬಹಳ ಉಪಕಾರಕವಾದ ಮಂತ್ರಗಳಾದ್ದರಿಂದ ಇವನ್ನು ಯಜುರ್ವೇದವರು ಬಳಸಿಕೊಂಡರು. ಅದು ಎಷ್ಟು ಮುಖ್ಯ ಅಂತ ತೋರಿಸೋಕ್ಕೋಸ್ಕರ ಅದು, ಯಾಕೆಂದರೆ ಸಂಹಿತೆಗಿಂತ ನಮಗೆ ಮುಖ್ಯವಾಗಿರತಕ್ಕಂಥದ್ದು ಬ್ರಾಹ್ಮಣ, ಅದಕ್ಕಿಂತಲೂ ಮುಖ್ಯವಾದ ಆರಣ್ಯಕ, ಅದಕ್ಕಿಂತ ಮುಖ್ಯವಾದ ಉಪನಿಷತ್ತು. ಇದು ಒಂದರ ಕ್ರೀಮ್, ಅದು ಕ್ವಿಂಟೆಸೆನ್ಸ್, ಅದರ ಸಾರ. ಸಂಹಿತೆಯ ಸಾರ ಬ್ರಾಹ್ಮಣಗಳ ಸಾರ ಆರಣ್ಯಕಗಳ ಸಾರ ಉಪನಿಷತ್ತು. ಇದನ್ನು ಉಪನಿಷತ್ನಲ್ಲಿ ಯಾಕೆ ತಗೊಂಡ್ರು ಅಂದರೆ ಇದು ನಮ್ಮ ಉಪಾಸನೆಯಲ್ಲಿ ಅತ್ಯಂತ ಸಾರಭೂತವಾದ ಸಂಗತಿ ಅಂತ ತೋರಿಸೋಕ್ಕೋಸ್ಕರ ಸಂಹಿತೆಯಿಂದ ಆಯ್ದು ಉಪನಿಷತ್ನಲ್ಲಿ ಹಾಕಿದರು. ಯಾವುದು ಉಪನಿಷತ್ನಲ್ಲಿ ಬಂತೋ ಅದು ನಮ್ಮ ಉಪಾಸನೆಯಲ್ಲಿ ಸಾರ ಥರ ಅತ್ಯಂತ ಮುಖ್ಯ, ಅದು ಬಿಟ್ಟು ಉಪಾಸನೆ ಇಲ್ಲ ಅನ್ನುವಷ್ಟು ಮುಖ್ಯವಾದ್ದನ್ನು ಮಾತ್ರ ಉಪನಿಷತ್ತುಗಳು ಹೇಳ್ತಾರೆ. ಇದು ಉಪಾಸನೆಯಲ್ಲಿ ನಮ್ಮನ್ನು ತೊಂದರೆ ಕೊಡತಕ್ಕಂಥ ದುಷ್ಟಶಕ್ತಿಗಳ ನಿವಾರಣೆಗೆ ಇದು ನಿರಂತರ ನಮ್ಮ ಪ್ರಾರ್ಥನೆಗೆ ಬೇಕಾಗಿರುವಂಥದ್ದು. ಹಾಗಾಗಿ ಉಪನಿಷತ್ನಲ್ಲಿ ಸೇರಿಸಿರು. ಇದಾಯಿತು. ಇದರ ಮುಂದೆ ಒಂದು ಪ್ರಾರ್ಥನೆ ಬರ್ತದೆ, ಅದು ಅದಿತಿ ಪ್ರಾರ್ಥನೆ. ಇದು ಗದ್ಯ ರೂಪವಾಗಿದೆ. ಈ ಅದಿತಿ ಪ್ರಾರ್ಥನೆ ಅಂದರೆ ಏನು ಅಂತ ಮತ್ತೆ ನೋಡೋಣ. ಅದಿತಿ ಅಂತಂದರೆ ಪ್ರಸಿದ್ಧವಾಗಿ 3 ಅರ್ಥದಲ್ಲಿ ಅದಿ ಶಬ್ದ ಇದೆ. ಈ ಮಂತ್ರ ಹೇಗೆ ಹೋಗುತ್ತೆ ಅಂತ ಮುಂದೆ ನೋಡೋಣ. ಒಂದು, ಅದಿತಿ ಅಂದರೆ ನಮಗೆ ಗೊತ್ತಿದೆ ದೇವಮಾತೆ. ಅದಿತಿ ಕಾಶ್ಯಪರ ಸಂತಾನದಲ್ಲೇ ದೇವತೆಗಳು ಹುಟ್ಟಿದ್ದು, ಆದಿತ್ಯರು. ಅದಿತಿಯ ಮಕ್ಕಳಿಗೆ ಆದಿತ್ಯರು, ಅದೇ ದೇವತೆಗಳು. ಹಾಗಾಗಿ ದೇವತೆಗಳ ತಾಯಿಯ ಅದಿತಿ ಒಬ್ಬಳಿದ್ದಾರೆ. ಮತ್ತು ಕೋಶಕಾರರು ಅದಿತಿ ಅಂತ ಯಾಕೆಂದರೆ ಇಲ್ಲಿ ಇದು ಭೂಮಿಯ ಸ್ತುತಿ ಇದರಲ್ಲಿದೆ, ಅದರಿಂದ ಅದಿತಿ ಅಂದರೆ ಭೂಮಿ ಅಂತ ಒಂದು ಅರ್ಥವನ್ನು ವೈದಿಕ ಕೋಶಕಾರರು ಹೇಳ್ತಾರೆ. ವೇದವ್ಯಾಸರು ಒಂದು ಬೇರೆ ಅರ್ಥ ಹೇಳ್ತಾರೆ. ಅತ್ತ ಒಂದು ಸೂತ್ರ ಇದೆ ವೇದವ್ಯಾಸರದ್ದು, ಬ್ರಹ್ಮಸೂತ್ರ. ಅತ್ತ ಚರಾಚರ ಗ್ರಹಣಾತ್. ಅತ್ತ ಅಂದರೆ ಅದು ಅದಿತಿ ಶಬ್ದದ ಅನುವಾದ. ಅದು ಯಾಕೆಂದರೆ ಅದಿತಿ ಅಂದರೆ ಯಾರು? ಅತಿಥಿ ಅಂದರೆ ದೇವಮಾತೆ. ನೀವು ಬೇರೆ ಅರ್ಥ ಹೇಳೋದು ಅಂಥದ್ದು ಪ್ರಸಿದ್ಧವಾದ ಅರ್ಥವನ್ನೇ ಹೇಳಬೇಕಪ್ಪ ವೇದದಲ್ಲಿ. ನೀವು ಅದೆಲ್ಲ ಬೇರೆ ಒಂದು ನಿಮ್ಮದೇ ಅರ್ಥ ಹೇಳಲಿಕ್ಕಾಗತ್ತಾ ಅಂದರೆ ಅದು ಹೇಳಲಿಕ್ಕೆ ಬರೋದಿಲ್ಲ ಅಂದರು. ಯಾಕೆಂದರೆ ಅದಿತಿ ಅನ್ನೋದಕ್ಕೇನು ಅರ್ಥ ಹೇಳಿದ್ದಾರೆ? ಅತ್ತ ಅಂತ ಅರ್ಥ ಹೇಳಿದ್ದಾರೆ. ಸರ್ವಂ ವಾ ಅತ್ತೀತಿ ತದದಿತೇರದಿತಿತ್ವಂ, ಇದು ವೇದದ ವಚನ. ಎಲ್ಲವನ್ನೂ ಸಂಹಾರ ಮಾಡುವುದರಿಂದ ಅದಿತಿಯನ್ನು ಎಲ್ಲವನ್ನು ಸಂಹಾರ, ದೇವಮಾತೆ ಎಲ್ಲವನ್ನು ಸಂಹಾರ ಎಲ್ಲಿ ಮಾಡಿದ್ದಾಳೆ? ಯಾವಾಗ? ಅತ್ತೀತಿ ಅದಿತಿ, ಇದು ವ್ಯಾಕರಣದ ನಿರ್ವಚನ ಅಲ್ಲ, ವೇದದಲ್ಲಿ ಬಂದು ಸರ್ವಂ ವಾ ಅತ್ತೀತಿ ಅದಿತೇ ಅದಿತಿತ್ವಂ. ಅದಿತಿ ಅಂತ ಯಾಕೆ ಹೆಸರು ಬಂತು ಅಂದರೆ ಅತ್ತಿ ಎಲ್ಲವನ್ನು ಸಂಹಾರ ಮಾಡ್ತಾನೆ, ಅದರಿಂದ ಅವನು ಅದಿತಿ ಅಂತ. ಚರಾಚರ ಎಲ್ಲವನ್ನೂ ಹೇಳುವುದರಲ್ಲಿ ಚರಾಚರವನ್ನು ಸಂಹಾರ ಮಾಡುವ ದೇವತೆ ಅಂತ ಅರ್ಥ ಬಂತು. ಚರಾಚರವನ್ನು ಅದಿತಿ ಸಂಹಾರ ಮಾಡೋಲ್ಲ, ಭಗವಂತ ಸಂಹಾರ ಮಾಡ್ತಾನೆ. ಅದರಿಂದ ಅದಿತಿ ಅಂದರೆ ಭಗವಂತ ಅಂತ ನಿರ್ಣಯ ಮಾಡಿದರು ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ. ಅದಕ್ಕೋಸ್ಕರವೇ ಒಂದು ಸೂತ್ರ ಬರೆದರು, ಸೂತ್ರ ರಚಿಸಿದರು. ಅತ್ತ
ಚರಾಚರ ಗ್ರಹಣಾತ್, ಬರೇ ಸಂಹಾರ ಮಾಡುವುದಲ್ಲ, ಸಮಸ್ತ ಚರಾಚರಗಳನ್ನು ಸಂಹರಿಸುವನು ಅಂದರೆ ಇಡೀ ವಿಶ್ವವನ್ನು ಸಂಹರಿಸ್ತಕ್ಕಂಥ ದೇವತೆ ಅಂತ ಅರ್ಥ. ಅದು ಭಗವಂತನೇ ಆಗಬೇಕು ಹೊರತು ಇನ್ಯಾರೂ ಆಗೋದು ಸಾಧ್ಯ ಇಲ್ಲ. ಭೂಮಿಯೂ ಆಗೋದು ಸಾಧ್ಯ ಇಲ್ಲ ಮತ್ತು ದೇವಮಾತೆ ಆಗೋದು ಸಾಧ್ಯ ಇಲ್ಲ ಅಂತ. ಹೀಗೆ ಈಗ ಮುಖ್ಯವಾಗಿ ಅದಿತಿ ಅಂದರೆ ಎಲ್ಲವನ್ನೂ ಸಂಹಾರ ಮಾಡತಕ್ಕಂಥ ಭಗವಂತ. ಇನ್ನೊಂದು ಅರ್ಥ ಮಾಡಬಹುದು, ಅಲ್ಲಿ ಸ್ತ್ರೀಲಿಂಗ ಇದೆ. ಅದಿತಿ ಅನ್ನೋದು ಸ್ತ್ರೀಲಿಂಗ. ಭಗವಂತನನ್ನು ಸ್ತ್ರೀಲಿಂಗದಿಂದ ನಾವು ಸ್ತೋತ್ರ ಮಾಡ್ತೇವೆ. ತ್ವಮೇವ ಮಾತಾಚ ಪಿತಾ ತ್ವಮೇವ. ನಮಗೆ ಯಾವ ಲಿಂಗ ಆದರೂ ದೇವರ ವರ್ಣನೆಗೆ ಏನು ತೊಂದರೆ ಇಲ್ಲ. ಆದರೆ ಅದಿತಿ ಎಲ್ಲವನ್ನು ಸಂಹಾರ ಮಾಡ್ತಕ್ಕಂಥವಳು ಪ್ರಕೃತಿ, ಮೂಲ ಪ್ರಕೃತಿ, ಚಿತ್ ಪ್ರಕೃತಿ, ದುರ್ಗೆ, ಅವಳು ಆಗಬಹುದು. ಹೀಗೆ ಶಾಸ್ತ್ರದ ಪರಿಭಾಷೆಯಲ್ಲೇ ಅದಿತಿ ಶಬ್ದವನ್ನು ಒಂದೋ ಶ್ರೀಭೂ ದುರ್ಗಾರೂಪಳಾಗಿರ್ತಕ್ಕವಳು, ಇಲ್ಲ ನಾರಾಯಣ ಅಥವಾ ದೇವಮಾತೆ, ಮತ್ತು ಕೋಶಕಾರರ ಪ್ರಕಾರ ಭೂಮಿ. ಇಷ್ಟು ಅರ್ಥಗಳಿದೆ. ಇದನ್ನು ಭೂಮಿ ಪ್ರಾರ್ಥನೆ ಅಂತ ಹೇಳ್ತಾರೆ ಎಲ್ಲರೂ. ಅದು ನೋಡೋಣ ನಾವೀಗ. ಇಲ್ಲಿ ಏನು ಹೇಳ್ತಾರೆ, ಅದಿತಿಯನ್ನು ಹೇಗೆ ಸ್ತೋತ್ರ ಮಾಡ್ತಾರೆ ನೋಡೋಣ. ಅದಿತಿ ದೇವಾ ಗಂಧರ್ವಾ ಮನುಷ್ಯಾ ಪಿತರಃ ಅಸುರಾ ತೇಷಾಂ ಸರ್ವಭೂತಾನಾಂ ಮಾತಾ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ. ಅಲ್ಲಿ ಎಲ್ಲವನ್ನೂ ಸಂಹರಿಸುವುದು ಅಂತ ಬಂದದ್ದರಿಂದ ಅದಿತಿ ಅಂದರೆ ದೇವಮಾತೆ ಅಲ್ಲ. ಇಲ್ಲಿ ಅದಿತಿ ಅಂದರೆ ಪೃಥ್ವಿ ಅಂತ ಅರ್ಥ ಮಾಡ್ತಾರೆ. ಮಾಡಬಾರ್ದು ಅಂತ ನಾನು ಹೇಳಿದ್ದಲ್ಲ. ಅದು ಎಷ್ಟರ ಮಟ್ಟಿಗೆ ಎಲ್ಲ ಗುಣ ವಿಶೇಷಣಗಳು ಆ ದೇವಮಾತೆ ಅಂತ ಇಟ್ಟುಕೊಂಡ್ರೆ, ಅದು ಪೃಥ್ವಿ ಅಂತ ಇಟ್ಟುಕೊಂಡ್ರೆ, ಅದಿತಿ ಅಂದರೆ ಪೃಥ್ವೀ ದೇವಿ. ಈಗ ಬಾಳಿಕೆಯಲ್ಲಿ ಇರತಕ್ಕ ಅರ್ಥ ಹೇಳ್ತೇನೆ ನಿಮಗೆ. ಪೃಥ್ವೀ ದೇವಿ, ದೇವಾಹ ದೇವತೆಗಳು, ಆಮೇಲೆ ಗಂಧರ್ವಾಹ ಗಂಧರ್ವರು, ಆಮೇಲೆ ಮನುಷ್ಯರು, ಪಿತರಃ ಪಿತೃಗಳು, ಆಮೇಲೆ ಅಸುರರು. ಇವರೆಲ್ಲರಿಗೂ ಸರ್ವೇಷಾಂ ತೇಷಾಂ ಸರ್ವಭೂತಾನಾಂ ಮಾತಾ, ಇಷ್ಟು ಮಂದಿಗೂ ತಾಯಿ ಅಂತ. ಈಗ ಭೂಮಿಯನ್ನು ಮನುಷ್ಯರ ತಾಯಿ ಅಂತ ಹೇಳ್ಬೋದು, ಯಾಕಂದರೆ ಇಲ್ಲೇ ಹುಟ್ಟುವುದು ಇಲ್ಲೇ ಸಾಯೋದು. ಆದರೆ ದೇವತೆಗಳಿಗೆ ಗಂಧರ್ವರಿಗೆ ಅವ್ರ ಭೂಮಿಯ ಸ್ಪರ್ಶವೇ ಇಲ್ಲ. ಭೂಮಿ ಬರಬಹುದು, ಆದರೆ ಅವರು ಇದರ ಹಂಗಿಲ್ಲದೆ ಬದುಕುವವರು. ದೇವತೆಗಳಿಗೆ, ಗಂಧರ್ವರಿಗೆ, ಮನುಷ್ಯರಿಗೆ, ಪಿತೃಗಳಿಗೆ, ಅಸುರರಿಗೆ ಎಲ್ಲರಿಗೂ ಭೂಮಿ ತಾಯಿಯಾಗುತ್ತೋ. ಕಥಂಚಿತ್ ಏನೋ ದೂರದ ಸಂಬಂಧ ನಮ್ಮಲ್ಲಿ ಒಂದು ಹೇಳ್ತಾರಲ್ಲ, ದ್ರಾವಿಡ ಪ್ರಾಣಾಯಾಮ ಅಂತ ಏನೇನೋ ಮಾಡಿ ತಾಯಿ ಆಗದೇ ಇದ್ದರೂ ತಾಯಿ ಬೀಳ್ತಾಳೆ ಅಂತ. ಅವ್ರಿಗೆ ಬೀಳೋದು ಅಂತ ಒಂದುಂಟು, ಆಗುವುದೊಂದು ಬೀಳೋದೊಂದು. ಅವರು ತಾಯಿ ಮುಖ್ಯವಾಗಿ ಇಲ್ಲಿ ಇದನ್ನು ನೋಡಿದರೆ ಹೇಗೆ ಸಮಸ್ತವನ್ನು ಸಂಹರಿಸುವವನು ಭಗವಂತನು, ಸಮಸ್ತರಿಗೂ ತಾಯಿ ಭಗವಂತ ಮಾತ್ರ, ತ್ವಮೇವ ಮಾತಾ. ಅದರಿಂದ ಇಲ್ಲಿ ಹೇಗೆ ವೇದವ್ಯಾಸರು ಅತ್ತ ಅನ್ನುವುದಕ್ಕೆ, ಅತ್ತಿನ ಜಗತ್ತನ್ನು ಸಂಹರಿಸ್ತಕ್ಕ ಭಗವಂತನೇ ಜಗತ್ತನ್ನು ಸೃಷ್ಟಿ ಮಾಡಿದ ತಾಯಿ. ಅದಿತಿ ಯಾರಿಗೆಲ್ಲ ನೋಡಿ, ದೇವಾಹ ಗಂಧರ್ವಾಹ ಮನುಷ್ಯಾ ಪಿತರಃ ಅಸುರಾಹ, ಏನು 5 ಜನ ಹೇಳಿದ್ದಾರೆ. ಇನ್ನು ಯಾರು ಇಲ್ವಾ ಸೃಷ್ಟಿಯಲ್ಲಿ? ಇಷ್ಟೇ ಜನರ ಜಗತ್ತಿನ ಚರಾಚರಗಳಲ್ಲಿ ಪೂರ ಇಷ್ಟೆಯಾ? ನೋಡಿ, ಪ್ರಾಣಿಗಳನ್ನು ಬಿಟ್ಟಿದ್ದಾರೆ, ವನಸ್ಪತಿ ಮರಮಟ್ಟುಗಳನ್ನು ಬಿಟ್ಟಿದ್ದಾರೆ. ಅದು ಜಡ ಬಿಡಿ, ಚೇತನದಲ್ಲೇ ಮನುಷ್ಯರು ಮಾತ್ರ. ಇಲ್ಲಿ ಪ್ರಾಣಿಗಳಿದ್ದಾವೆ, ಮರಗಳು, ವನಸ್ಪತಿಗಳು, ಪ್ಲಾಂಟ್ಸ್ ಇದ್ದಾವೆ. ಪ್ಲಾಂಟ್ಸ್ ಯಾವ ಲೈಫು ಅಂತ ಅವರೇ ಒಪ್ಪಿದ್ದಾರೆ ಶಾಸ್ತ್ರಕಾರರು. ಆಮೇಲೆ ಅಸುರರು ಅಂತ ಹೇಳ್ತಾರೆ. ನಮಗೆ ದೈತ್ಯರಿದ್ದಾರೆ, ದಾನವರಿದ್ದಾರೆ, ರಾಕ್ಷಸರಿದ್ದಾರೆ, ಭೂತ ಪ್ರೇತ ಪಿಶಾಚಿಗಳಿದ್ದಾವೆ. ಅವೆಲ್ಲ ಏನು ಹೇಳಲೇ ಇಲ್ಲ. ಆಮೇಲೆ ಗಂಧರ್ವರು, ಋಷಿಗಳಿದ್ದಾರೆ, ಅವರನ್ನು ಹೇಳಲಿಲ್ಲ. ಇದು ಏನು ವಿಭಾಗ? ಇದು ವಿಭಾಗ ಗೊತ್ತಾಗಬೇಕಾಗಿದ್ದರೆ ಮೊದಲು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಏನು ಹೇಳಿದೆ ಅನ್ನೋದನ್ನು ಮೊದಲು ನಿಮಗೆ ಹೇಳ್ತೇನೆ ನಾನು. ಭಾಗವತದಲ್ಲಿ ಹೇಳ್ತಾರೆ ಪ್ರಾಣಿಗಳು ಎಷ್ಟು ಅಂದರೆ ಈ ಪ್ರಪಂಚ ವಿಶ್ವ ಬ್ರಹ್ಮಾಂಡದಲ್ಲಿ ಅಷ್ಟಬಿಟಪಾಂ ಸಪ್ತತ್ವಗಷ್ಟಬಿಟಪ, ಸಪ್ತತ್ವಕ್ ಅಷ್ಟಬಿಟಪ ನವಚ್ಛದ ದಶಾಕ್ಷ, 8 ಗೆಲ್ಲುಗಳುಳ್ಳ ಬ್ರಹ್ಮಾಂಡ ಇದು ಅಂತ. ಈ ಬ್ರಹ್ಮಾಂಡ ಅನ್ನುವ ಮರ, ಈ ವೃಕ್ಷ, ಇದನ್ನೇ ಬ್ರಹ್ಮವೃಕ್ಷ ಅಶ್ವತ್ಥ. ಈ ಅಶ್ವತ್ಥ ಮರದಲ್ಲಿ 8 ಟೊಂಗೆಗಳಿವೆ ಅಂತ, ಅಂದರೆ 8 ಬಗೆಯ ಜೀವಜಾತಗಳಿವೆ ಅಂತ ಹೇಳ್ತಾರೆ. ಅದು ಯಾವುದು ಅಂದರೆ ದೇವತೆಗಳು, ಅಲ್ಲಿ 8 ಬಗೆಯಲ್ಲೂ ಪೂರ್ತಿ ಇಲ್ಲ ನೋಡಿ, ದೇವತೆಗಳು ಆಯಿತು. ಆಮೇಲೆ ಗಂಧರ್ವರು, ಅದು ಇಲ್ಲಿಯೂ ಹೇಳಿದ್ದಾರೆ. ಆಮೇಲೆ ದಾನವರು, ರಾಕ್ಷಸರು, ಪಿಶಾಚರು, ಇದರಲ್ಲಿ 3 ಅಸುರ ಅಂತ ಒಟ್ಟಿಗೆ ಹೇಳಿದ್ದಾರೆ.
ಆಮೇಲೆ ದೇವತೆಗಳು, ಗಂಧರ್ವರು, ದಾನವರು, ರಾಕ್ಷಸರು, ಪಿಶಾಚಗಳು, ತಿರ್ಯಕ್ ಪ್ರಾಣಿಗಳು, ಸ್ಥಾವರಗಳು, ಮನುಷ್ಯರು. ಇದು 8 ವಿಧವಾದ ಸೃಷ್ಟಿ ಅಂತ ಹೇಳಿದರು. ಇದರಲ್ಲಿಯೂ ಪೂರ್ತಿ ಕವರೇಜ್ ಆದಿಲ್ಲ ಅಂತ ಕಾಣುತ್ತೆ ನಮಗೆ. ಇದರಲ್ಲಿ ಒಂದು ಪೂರ್ತಿ ಕವರೇಜ್ ಆದ ಹಾಗಿಲ್ಲ. ಇದು ನಮಗೆ ಇನ್ನೊಂದು ಮಾತು ನೋಡಿ, ಇದು ಎಲ್ಲವನ್ನು ಕೂಡಿಸುವಂಥ ಇನ್ನೊಂದು ಮಾತು, ಅದು ಭಾಗವತದಲ್ಲೇ ಬರ್ತದೆ. ದೇವಸರ್ಗಶ್ಚ, ನಾವು ದೇವತೆಗಳು ಅಂದರೆ ಯಾರೆಲ್ಲ? ದೇವಸರ್ಗಶ್ಚ ಅಷ್ಟವಿಧ ಅಂತ. ದೇವತೆಗಳಲ್ಲಿ 8 ವಿಧವಾದ ದೇವತಾಗಣ ಇದೆ ಅಂತ. ಏನು ಅಂದರೆ ವಿಬುಧಾಹ, ದೇವತೆಗಳಲ್ಲಿ ಸುರರು ಅಂತ, ಅದನ್ನು ವಿಬುಧರು ಅಂತ ಹೇಳ್ತಾರೆ. ಅವರು ಎಷ್ಟು ಮಂದಿ ದೇವತೆಗಳು ಇದರಲ್ಲಿ ಬಂದರು. ಈ ಅಜಾನಜ ದೇವತೆಗಳು, ಕರ್ಮಜ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಎಲ್ಲ ಬಂದರು. ಒಟ್ಟಿಗೆ ದೇವತೆಗಳು ಎಷ್ಟು? ಕೆಲವರು 33 ಕೋಟಿ ಅಂತ ಹೇಳ್ತಾರೆ. ಅದರ ಶಾಸ್ತ್ರದಲ್ಲಿರುವುದು ನವಕೋಟ್ಯೋ ಹಿ ದೇವಾನಾಂ ಅಂತ. ದೇವತೆಗಳು 9 ಕೋಟಿ ಅಂತ. ನಮ್ಮಲ್ಲಿ ವರ್ಷಕ್ಕೆ 1 ಕೋಟಿ ಜಾಸ್ತಿ ಆಗುತ್ತೆ ಭಾರತದಲ್ಲಿ. ಅದು ದೇವಲೋಕದಲ್ಲಿ ಆಗೋದೇ ಇಲ್ಲ. ಅವರಿಗೆ ಪ್ರತಿ ವರ್ಷ ಸಂತಾನೋತ್ಪತ್ತಿ ಆಗೋಲ್ಲ. ಸೃಷ್ಟಿ ಆರಂಭದಲ್ಲಿ ಎಷ್ಟೋ ಅಷ್ಟೇ. ನಾನು ಎಷ್ಟೋ ಮಂದಿ ಕೆಲವ್ರಿಗೆ ಹೇಳೋದುಂಟು, ಕೆಲವರಿಗೊಂದು ಭಯ, ನಮಗೆ ಮಕ್ಕಳಿಲ್ಲ ರೀ, ನಮ್ಮ ಗತಿ ಅಲ್ಲ, ದೇವತೆಗಳಿಗೆ ಮಕ್ಕಳಿಲ್ಲ, ಅವರಿಗೆ ಸದ್ಗತಿ ಆಗುತ್ತೆ, ನಿಮಗೆ ಯಾಕೆ ಆಗಬಾರ್ದು ಅಂತ. ದೇವತೆಗಳಿಗೆ ಮಕ್ಕಳಿಲ್ಲ, ಅವರಿಗೆ ಸಂತಾನ ಇಲ್ಲ, ಆದರೆ ಅವರು ಎಲ್ಲರಿಗಿಂತ ಮೊದಲು ಮುಕ್ತಿ ಹೋಗ್ತಾರಂತೆ. ನಿಮ್ಗೆ ಯಾಕೆ ರೀ ಭಯ? ಮಕ್ಕಳಿಲ್ಲದವ್ರು ನೀವು ಎಲ್ಲಿ ತನಕ ನಮ್ಮ ಮಕ್ಕಳಿಲ್ಲ, ನಾವು ದತ್ತಕ್ಕೆ ತೊಗೋಬೇಕಾ? ಯಾಕೆ? ಸದ್ಗತಿ ಆಗಬೇಕಲ್ಲ. ಅಲ್ಲಪ್ಪ, ಅದು ದತ್ತಕ್ಕೆ ತೊಗೊಂಡು ಹುಡುಗನಿಲ್ಲೇ ನಿಮ್ಗೆ ದುರ್ಗತಿ ಆದರೆ ಏನು ಮಾಡ್ತೀರಿ? ಇದೆಲ್ಲ ನಮ್ಮ ಭಯಗಳು, ಧರ್ಮದ ಅರಿವಿಲ್ಲದೆ ಬರುವ ಭಯಗಳು. ಅಂದ ಅದು 2 ವಿಷಯ ಹೇಳೋದು ನಾನು. ಒಂದು, ಮಕ್ಕಳಿಲ್ಲದವರಿಗೆ ಗತಿ ಇಲ್ಲ ಅಂತಾದರೆ ಈ ಸನ್ಯಾಸಿಗಳ ಗತಿಯನ್ನು, ಇಷ್ಟು ಮಠಾಧಿಪತಿಗಳೆಲ್ಲ ಇದ್ದಾರೆ, ಅವ್ರಿಗೆ ಆಡೇನು ಅಲ್ಲ, ಅದಕ್ಕೋಸ್ಕರ ಅವ್ರು ಏನಾದ್ರು ಬೇರೆ ವ್ಯವಸ್ಥೆ ಮಾಡಿಕೊಳ್ಬೇಕಾ? ಕೆಲವರ ಹಾಗೆ ಇದು ಏನು ಗತಿ ಅವರದ್ದು? ಆದ್ದರಿಂದ ಮಕ್ಕಳಿಲ್ಲದವರಿಗೆ ದುರ್ಗತಿ ಅನ್ನುವ ಮಾತೇ ಅಶಾಸ್ತ್ರೀಯ. ಮಕ್ಕಳಿಗೂ ಸದ್ಗತಿಗೂ ಸಂಬಂಧ ಇಲ್ಲ. ಅದು ಯಾಕೆ ಕೆಲವು ಕಡೆ ಓದ್ತಾರೆ, ಯಾಕೆಂದರೆ ಎಷ್ಟು ವ್ಯಾಹ ಬಹವ ಪುತ್ರ ಒಪ್ತಾರೆ ಯಾರಾದರೂ, ಆದಷ್ಟು ಹೆಚ್ಚು ಮಕ್ಕಳನ್ನು ಮಾಡಿ ಅಂತಾರೆ. ಇವತ್ತು ಒಪ್ತಾರೆ ಯಾರಾದರೂ? ಯಾಕೆಂದರೆ ಯಾರೋ ಒಬ್ಬ ಆದರೂ ನಿಮಗೆ ಸದ್ಗತಿ ಬೇಕಾದ ಪುಣ್ಯಕರ್ಮ ಮಾಡುವಂಥ ಮಗ ಹುಟ್ಟ್ಯಾನು ಅಂತ. ಅದೇ ಎಲ್ಲ ಮಕ್ಕಳು ಒಳ್ಳೆಯವರು ಅಂತ ಹೇಳಿ ಬರಲ್ಲ, ಒಬ್ಬ ಆದರೂ ಒಳ್ಳೆಯ ಮಗ ಹುಟ್ಟಿದರೆ ನಿಮಗೆ ಸ್ವಲ್ಪ ಸುಖ ಕೊಟ್ಟಾನು. ಇದೆಲ್ಲ ಇದು ಒಂದು ಅನುಭವದಿಂದ ಬಂದಂಥ ಔಪಚಾರಿಕವಾದ ಮಾತುಗಳು ಹೊರತು ತುಂಬ ಋಗ್ವೇದದಲ್ಲೇ ಮದುವೆ ದಿವಸ ಹೇಳೋ ಮಂತ್ರ. ಈ ಮಂತ್ರ ಹೇಳಿದ ಗೊತ್ತಾದರೆ ಪುರೋಹಿತನ ಒದ್ದು ಓಡಿಸಿಬಿಟ್ಟಾರು, ಅರ್ಥ ಆಗುವುದಿಲ್ಲ ಪುಣ್ಯಕ್ಕೆ. ಅದರಿಂದ ಮದುವೆ ದಿವಸ ಪುರೋಹಿತರು ದಶಾಸ್ಯಾಂ ಪುತ್ರಾನೇ ಆಧೇಹಿ ವತಿಮೇಕಾದಶಂಕೃಧಿ, 10 ಜನ ಮಕ್ಕಳ ತಾಯಿ ಆಗುವಂಥ ಮದುವೆ ದಿವಸ ಪುರೋಹಿತರು ಆಶೀರ್ವಾದ ಮಾಡ್ತಾರೆ ಹುಡುಗಿಗೆ. ಇದೆಲ್ಲ ಆಗಿಬಿಟ್ರೆ ಗತಿ ಏನು? ಪುರೋಹಿತರು ಪುಣ್ಯಕ್ಕೆ ಪುರೋಹಿತರ ಮಾತು ನಡೆಯೋಲ್ಲ, ನಡೆದು ಬಿಟ್ರೆ ಏನು ಗತಿ? ದಶಾಸ್ಯಾಂ ಪುತ್ರಾನಾಧೇಹಿ, 10 ಜನ ಮಕ್ಕಳ ತಾಯಿಯಾಗಲಿ ಇವಳು, ಗಂಡ 11ನೆಯ ಮಗುವಾಗಿ ಇವಳ ರಕ್ಷೆಯಲ್ಲಿರಲಿ. ಒಳ್ಳೆಯ ಮಾತು, ಆ ಕೊನೆ ಮಾತು ಅದ್ಭುತ. ಗಂಡ 11ನೆಯ ಮಗನಾಗಿ ಇವಳ ರಕ್ಷೆಯಲ್ಲಿ ಇರಲಿ. ಪತಿಂ ಏಕಾದಶಂ ಕೃಧಿ. ಇದು ಇದಕ್ಕೆ ಏನು ಹೇಳಬೇಕು ಅಂದರೆ 10 ಅಂದರೆ 10 ಅಲ್ಲ, 10ಗಿಂತ ಹೆಚ್ಚು ಮಕ್ಕಳು ಹಡೆದವರು ಇದ್ದಾರೆ, ಅವರಿಗೂ ಅದು ಅನ್ವಯ ಆಗಬೇಕು. ಕಮ್ಮಿ ಮಕ್ಕಳಿದ್ದವರಿಗೂ ಅನ್ವಯ ಆಗಬೇಕು. ಅದನ್ನು ವೇದದ ಮಂತ್ರ ಸಾರ್ವಕಾಲಿಕವಾದ ಸತ್ಯವನ್ನು ಹೇಳುತ್ತೆ. ಕೆಲವರು ಹೇಳೋದು ಆ ಕಾಲದಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು, ಅದು ಹಾಗಾದರೆ ಆ ಕಾಲಕ್ಕೆ ಮಾತ್ರ ವೇದ. ಅದು ಇವತ್ತು ಯಾಕೆ ಹೇಳಬೇಕು ಆ ಸೂರ್ಯ ಸೂಕ್ತವನ್ನು ಮದುವೆಯಲ್ಲಿ? ಅದ್ಭುತವಾದ ಮಾತುಗಳು ವೇದದಲ್ಲಿ. ಓಹೋ, ಸಮ್ರಾಜ್ಞಿ ಶ್ವಶುರೇ ಭವ, ಸಮ್ರಾಜ್ಞಿ ಶ್ವಶ್ವಾಹ ಭವ, ಏನು ಚಂದ ಅದನ್ನೆಲ್ಲ ಯಾರೂ ಆಚರಿಸುವುದಿಲ್ಲ. ನೀನು ಮದುವೆಯಾಗಿ ಹೋದ ಮನೆಯಲ್ಲಿ ಮಾವನಿಗೆ ಅತ್ತೆಗೆ ರಾಣಿಯಾಗಿ ನೀನು, ಅಲ್ಲಿ ರಾಣಿಯಲ್ಲ ಸಸಾರಿಬಿಡ್ತಾಳೆ ಅಲ್ಲಿ ಹೋದ ಕೂಡಲೇ, ಮಾವನಿಗೂ ಅತ್ತೆಗೂ ರಾಣಿಯಾಗಿ ಅಲ್ಲಿ ನೀನು ಮೆರೆಯಬೇಕು. ಆ ಮನೆಯಲ್ಲಿ ನೀನು ಆ ಮನೆಯ ಸಮ್ರಾಜ್ಞಿಯಾಗಬೇಕು. ಈ ಸಮ್ರಾಜ್ಞಿಯ ರಕ್ಷಣೆಯಲ್ಲಿ ನಿನ್ನ ಮಾವ ಅತ್ತೆ ಇರಬೇಕು. ಇದು ಮಂತ್ರದಲ್ಲಿರೋ ಮಾತು. ಅಂದರೆ ಇದೆಲ್ಲ ಆಚರಣೆಗೆ ತಂದರೆ ಒಂದು ಬದುಕು ಎಷ್ಟು ಸಂತೋಷದಾಯಕ, ಎಷ್ಟು ಸುಖ, ಎಷ್ಟು ಆನಂದ. ಅದೇ ಹೆಣ್ಣಿಗೆ ತುಂಬ ಮಹತ್ವ ಕೊಡ್ತದೆ ವೇದ. ಅದು ಆಚರಣೆಯಲ್ಲಿ ಬರಲಿಲ್ಲ ನೋಡಿ. ಹಾಗಾಗಿ ಇಲ್ಲಿ 10 ಮಕ್ಕಳು ಅಂದರೆ 10 ಅಂತ ಅರ್ಥ ಅಲ್ಲ. ದಶ ಅಂದರೆ ಏನು ಗೊತ್ತು, ನಾನು ಅನೇಕ ಕಡೆ ಹೇಳಿದ್ದೇನೆ. ದಶ ಅನ್ನೋದಕ್ಕೆ ಸಂಸ್ಥೆಯಲ್ಲಿ ಅರ್ಥ ಶಂ ದದಾತಿ ಅಂತ, ಆನಂದ ಕೊಡುವ ಮಕ್ಕಳ ತಾಯಿ ಆಗುವಂಥ. ಮತ್ತು ಮಕ್ಕಳಾಗಿ ಯಾಕಪ್ಪ ಹುಟ್ಟಿದವು, ಇವುಗಳು ಹುಟ್ಟಿದ್ರಿಂದ ಇಂಥ ಪ್ರಾರಬ್ಧ ಕರ್ಮ ಅನುಭವಿಸಬೇಕಾಯ್ತಲ್ಲ ಅನ್ನೋ ಮಾತು ಬರಬಾರ್ದು. ದಶ ಅಂದರೆ ಆನಂದವನ್ನು ಕೊಡುವ ಮಕ್ಕಳು ಅಂತ ಇಷ್ಟೇ ಅರ್ಥ. ಸಂಖ್ಯೆ ಎನ್ನುವುದು ಅದು ಅಲ್ಲಿ ವಿವಕ್ಷಿತ ಅಲ್ಲ. ಇರಲಿ. ಹೀಗೆ ಇಲ್ಲಿ
ದೇವತೆಗಳು ಎಷ್ಟು? 9 ಕೋಟಿ. ಅವರಲ್ಲಿ ವಿಧ 8 ಅಂತ. ದೇವಸರ್ಗಶ್ಚ ಅಷ್ಟವಿಧ. ಇದು ಭಾಗವತದಲ್ಲಿ ಬಂದಿರೋ ದೇವತೆಗಳು 8 ವಿಧದ ಯಾರೆಲ್ಲ? ವಿಬುಧಾಹ, ಪಿತರಃ, ಅಸುರಾಹ. ತಮಾಷೆ ನೋಡಿ, ಅಸುರರಲ್ಲಿ ಕೆಲವರು ದೇವಗಣ ಪ್ರವಿಷ್ಟರಿದ್ದಾರೆ. ವಿಬುಧಾಹ, ಪಿತರಃ, ಅಸುರಾಹ, ಗಂಧರ್ವಾಪ್ಸರಸಃ, ಸಿದ್ಧಾಹ, ಯಕ್ಷರಕ್ಷಾಂಸಿ, ಚಾರಣಾಹ. ಇದು ವಿಭಾಗಗಳು. ವಿಬುಧಾಹ, ಪಿತರಃ, ಅಸುರಾಹ, ಗಂಧರ್ವಾಪ್ಸರಸಃ, ಸಿದ್ಧಾಹ, ಯಕ್ಷರಕ್ಷಾಂಸಿ, ಯಕ್ಷರಾಕ್ಷಸರು. ಇರಲಿ ದೇವಗಣ ಪ್ರವಿಷ್ಟರಾದ ರಾಕ್ಷಸರಿದ್ದಾರೆ. ಚಾರಣಾಹ 7 ಮಂದಿ ಆಯ್ತಲ್ಲ. ಇನ್ನು 8ನೇದು ಒಂದು ದೊಡ್ಡ ಗ್ರೂಪ್ ಹೇಳಿದರು. ಏನಂದರೆ ಭೂತ ಪ್ರೇತ ಪಿಶಾಚಾಶ್ಚ ವಿದ್ಯಾಧ್ರಾಹ ಕಿನ್ನರಾದ. ಇವೆಲ್ಲ ಒಟ್ಟು 8. ಭೂತ ಪ್ರೇತ ಪಿಶಾಚ. ನಾವು ಸಂಧ್ಯಾವನ್ನು ಹೇಳ್ತೇವಲ್ಲ, ಭೂತ ಪ್ರೇತ ಪಿಶಾಚಾಶ್ಚ ಏಚಾನ್ಯೇ ಭುವಿ ಭಾರಕಾಹ. ಅವೆಲ್ಲ ದೇವಗಣ ಪ್ರತಿಷ್ಠೆಗಳು. ಭೂತ ಪ್ರೇತ ಪಿಶಾಚಿಗಳು, ಆಮೇಲೆ ವಿದ್ಯಾಧರರು, ಕಿನ್ನರ, ಕಿಂಪುರುಷ, ಎಲ್ಲ ಒಟ್ಟಿಗೆ ಒಂದು ಗ್ರೂಪ್. ಹೀಗೆ ದೇವತೆಗಳು 8 ಬಗೆ. ಅದರಿಂದ ಸುರಾಹ ಅಂತ ಹೇಳುವ ಎಲ್ಲ ಬಂತು ಆಲ್ಮೋಸ್ಟು. ಆದರೆ ಇದರಲ್ಲಿ ಎಲ್ಲರೂ ಯಕ್ಷರಾಕ್ಷರು ಎಲ್ಲರಲ್ಲ. ನೋಡಿ ತಮಾಷೆ ಮಾಡೋದ್ರಲ್ಲಿ ವಿಬುಧಾಹ ದೇವತೆಗಳಿದ್ದಾರಲ್ಲ 9 ಕೋಟಿ. 9 ಕೋಟಿಗೆ 9 ಕೋಟಿಯೂ ಸಾತ್ವಿಕರವರು. ಅವರು ಅದರಲ್ಲಿ ಏನು ವಿಭಾಗ ಇಲ್ಲ. ಆದರೆ ಅದರ ನಂತರ ಪಿತರಹ ಉಂಟಲ್ವ, ಪಿತೃಣಾಂ ಶತಮೇವಚ. ದೊಡ್ಡ ಪಿತೃಗಣ ಇದೆ. ಅದರಲ್ಲಿ ಪ್ರಧಾನ ಪಿತೃಗಳು 10 ಮಂದಿ. ಆ 10 ಮಂದಿಯಲ್ಲಿ 3 ಮಂದಿ ದೇವಗಣಕ್ಕೆ ಪ್ರವಿಷ್ಟರು, ಯಮ, ಸೋಮ, ಕವ್ಯವಾಹ. ಮತ್ತು ಅಗ್ನಿಶ್ವಾತ್ತ, ಬರ್ಹಿಷಿದ ಅಂತೆಲ್ಲ 7 ಜನ ಇದ್ದಾರೆ. ಅವರು ಮತ್ತು ಅವರ ವಂಶದವರು 90 ಜನ. ಹೀಗೆ ಪಿತೃಗಳು ಅಥವಾ 90 ಅಥವಾ 100 ಮಂದಿ. ಆ ಪಿತೃಗಣಗಳಲ್ಲಿ ಚಿರಪಿತೃಗಳು ಅಂತಿದ್ದಾರೆ, ಅವರು 100 ಜನ ಅಷ್ಟೇ. ಅವರು ಪಿತೃಗಣಾಂ ತೇಷಾಂ ಪುತ್ರಪೌತ್ರ ಅನಂತಕಂ ಅಂತ ಹೇಳ್ತಾರೆ ಮನುಸ್ಮೃತಿಯಲ್ಲೆಲ್ಲ. ಅವ್ರು ತುಂಬ ಜನ ಇದ್ದಾರೆ. ಅವರು ಎಲ್ಲರೂ ಕೂಡ ಸಾತ್ವಿಕ ಪಿತೃಗಳಲ್ಲ, ನಾವು ಆರಾಧಿಸಬೇಕಾದ ಪಿತೃಗಳಲ್ಲ, ದೇವಗಣ ಪ್ರವಿಷ್ಟರಲ್ಲ. ದೇವಗಣ ಪ್ರವಿಷ್ಟರಾದವರು 10 ಮಂದಿ. ಪಿತೃಗಣದಲ್ಲಿ 10 ಮಂದಿ. ಅವರನ್ನೇ ಪಿತೃಗಣದಲ್ಲಿ ನಾವು ಆರಾಧನೆ ಮಾಡೋದು. ಶ್ರಾದ್ದ ಕಾಲದಲ್ಲಿ ಈ 100 ಮಂದಿಗೆ ಆರಾಧನೆ ಮಾಡೋದು. ಶ್ರಾದ್ದ ಕಾಲದಲ್ಲಿ ಸತ್ತವರಿಗೂ ಆರಾಧನೆ ಅಲ್ಲ, ಅನಂತ ಪಿತೃಗಣಕ್ಕೂ ಅಲ್ಲ, ಈ 100 ಮಂದಿಗೆ. ಯಾಕೆಂದರೆ ಅವರು ದೇವತೆಗಳೇ ಆದರು. ಅವ್ರನ್ನ ಪ್ರತ್ಯೇಕ ಯಾಕೆ ನೋಡಿ, ದೇವತೆಗಳೇ ಅವರು. ಅದನ್ನು ಪ್ರತ್ಯೇಕ ಯಾಕೆಂದರೆ ಸತ್ತ ಜೀವವನ್ನು ನಿಯಂತ್ರಿಸುವ ದೇವತಾಗಣ, ಅದಕ್ಕೋಸ್ಕರ ಪ್ರತ್ಯೇಕ ವಿಭಾಗ ಅವರನ್ನು ಪಿತೃಗಳು ಅಂತ. ಅದರಿಂದ ಶ್ರಾದ್ದ ಹಾಕುವುದು ಆ ಪಿತೃಗಣಗಳಿಗೋಸ್ಕರ, ಸತ್ತ ಜೀವಕ್ಕೋಸ್ಕರ ಅಲ್ಲ. ಬಹಳ ಜನ ಸತ್ತ ಜೀವಕ್ಕೆ ಯಾರೋ ಮೊನ್ನೆ ಪ್ರಶ್ನೆ ಹಾಕಿದರು, ಸತ್ತ ಜೀವಕ್ಕೆ ನಾವು ಶ್ರಾದ್ದ ಹಾಕುವುದು ಹೊಟ್ಟೆ ತುಂಬಲಿಕ್ಕಾದರೆ ದಿನ ಯಾಕೆ ಶ್ರಾದ್ದ ಹಾಕಬಾರದು? ಇಂಥೆಲ್ಲ ಏನೋ ಪ್ರಶ್ನೆ ಇರ್ತಾಳೆ. ಸತ್ತ ಜೀವಕ್ಕೆ ನೀವು ದಿನ ಹಾಕಿದ್ರೂ ಉಪಯೋಗಿಲ್ಲ, ವರ್ಷಕ್ಕೊಮ್ಮೆ ಹಾಕಿದ್ರೂ ಉಪಯೋಗಿಲ್ಲ. ಯಾಕೆಂದರೆ ಸತ್ತ ಜೀವ ಅಲ್ಲಿ ಯಾವುದೇ ಜೀವ ಅದು ಇಟ್ ಈಸ್ ಸ್ಮಾಲರ್ ದ್ಯಾನ್ ಆ್ಯನ್ ಆ್ಯಟಮ್. ಅದಕ್ಕೆ ನಿಮ್ಮ ಪಿಂಡ ತಿನ್ನಲಿಕ್ಕೆ ಆಗೋದೇ ಇಲ್ಲ, ಯಾವತ್ತೂ ಆಗೋಲ್ಲ. ಸತ್ತ ಜೀವ ಅದು ಅದು ಆ್ಯಟಮ್ಗಿಂತ ಸಣ್ಣ ವಸ್ತುವಿಗೆ ಇಷ್ಟಿಷ್ಟು ದೊಡ್ಡ ಪಿಂಡ ಕಟ್ಟಿಕೊಂಡು ಏನು ಮಾಡಬೇಕು? ನಾವು ಹೇಗೆ ದೇವತೆಗಳಿಗೆ ಪಲ್ಲ ಪೂಜೆ ಮಾಡ್ತೇವೆ, ಅಗ್ನಿ ದೇವರ ಎದುರು ಪಲ್ಲ ಇಟ್ಟು, ಹಾಗೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವಲ್ಲ, ಹಾಗೆ ಪಿತೃದೇವತೆಗಳಿಗೆ ಸಮರ್ಪಣೆ ಅಷ್ಟೇ. ಅವರಿಗೆ ಹೊಟ್ಟೆ ಹಸಿವಿಗೋಸ್ಕರ ಹಾಕೋದು ಅಲ್ವೇ ಅಲ್ಲ ಅದು. ಮತ್ತು ಆ ಪಿತೃಗಳಿಗೂ ಅಲ್ಲ, ಪಿತೃದೇವತೆಗಳಿಗೆ. ಇದೆಲ್ಲ ವಿಷಯಗಳು ಗೊತ್ತಿಲ್ಲದೆ ತುಂಬ ಗೊಂದಲಗಳು. ಕೆಲವು ಕಡೆಗೆ ಪಿತೃಗಳು, ಅದರಲ್ಲಿ ಪಿತೃನಾಂ ಶತಮೇವಚ 100 ಮಂದಿ ಪಿತೃಗಳು ದೇವಗಣ ಪ್ರವಿಷ್ಟರು. ಅಸುರಾಹ 30 ಅಸುರರು ಅಂದರೆ ಅಸುರರು ನೋಡಿ, ದೈತ್ಯರು, ದಾನವರು, ರಾಕ್ಷಸರು, ಪಿಶಾಚರು, ಇವರೆಲ್ಲರೂ ಅಸುರರೇ. ಆದರೆ ಅದರಲ್ಲಿ ರಾಕ್ಷಸರು, ಮತ್ತು ಯಕ್ಷರು ಬೇರೆ ಬರ್ತಾರೆ. ಅಸುರರು ಅಂತ ಪ್ರತ್ಯೇಕ ದೇವಗಣದಲ್ಲಿ ಪ್ರವಿಷ್ಟರಾದವರು ಎಲ್ಲ ಅಸುರರು ಅಲ್ಲ. ಅಸುರರಲ್ಲಿ ಎಲ್ಲ ಹೆಚ್ಚಿನವರು ತಾಮಸರೇ. ಆದರೆ 30 ಮಂದಿ ಅಸುರರಲ್ಲಿ ದೇವಗಣ ಪ್ರವಿಷ್ಟರಿದ್ದಾರೆ. ಇದು ಭಾಗವತ ಹೇಳ್ತಕ್ಕಂಥ ಮಾತು. 8 ಮಂದಿ ದೇವಗಣ, ಅಸುರಾಹ 30 ದೇವತು. ಆಮೇಲೆ ಗಂಧರ್ವರು ಅಪ್ಸರಸರು. ಇಲ್ಲಿ ಗಂಧರ್ವಾಹ ಉಂಟಲ್ವ, ಆದ್ದರಿಂದ ಈಗ ದೇವಾಹ ಅಂತ ಹೇಳುವಾಗ ಆಯಿತು. ಗಂಧರ್ವರು ಅಂದರೆ 2 ಥರ ಗಂಧರ್ವರು ಇದ್ದಾರೆ, ದೇವಗಂಧರ್ವರು ಮತ್ತು ಮನುಷ್ಯ ಗಂಧರ್ವರು ಅಂತ. ಆಮೇಲೆ ಗಂಧರ್ವರು ಅನ್ನುವುದರಿಂದಲೇ ಅಪ್ಸರಸರು ಸೇರಿದರು. ಗಂಧರ್ವರು ಅಂದರೆ ಅವರು ಗಂಡಸರು, ಅವರದೇ ಗ್ರೂಪಿನ ಹೆಣ್ಣುಮಕ್ಕಳು ಅಪ್ಸರೆಯರು. ಹಾಗೆ ಗಂಧರ್ವಾಹ ಅಂದರೆ ಗಂಧರ್ವರು ಮತ್ತು ಅಪ್ಸರೆಯರು. ಅವರಲ್ಲಿ ಎಲ್ಲರೂ ಅಲ್ಲ, ದೇವಗಣ ಪ್ರವಿಷ್ಟರು. ಮತ್ತು ಗಂಧರ್ವಾಪ್ಸರಸ ಅಂಚೈವ ದ್ವಿಶತಂ ಪರಿಕೀರ್ತಿತಂ. 200 ಗಂಧರ್ವರು 200 ಅಪ್ಸರಸರು ಮಾತ್ರ ದೇವಗಣ ಪ್ರವಿಷ್ಟ. ಉಳಿದವರೆಲ್ಲ ದೇವಗಣ ಪ್ರವಿಷ್ಟರಲ್ಲ. ದುಷ್ಟ ಗಂಧರ್ವರು ಅಪ್ಸರೆಯರು ಇದ್ದಾರೆ. ಈ ಕೆಲವರು
ಈ ಕಥೆಯಲ್ಲಿ ಹೇಳ್ತಾರಲ್ಲ ಎಂಥದ್ದು ಗಂಧರ್ವ ಹಿಡಿಯೋದು ಅಂತ, ಇದು ಗಂಧರ್ವ ಹಿಡಿಯೋದು ಗಂಧರ್ವಿ ಹಿಡಿಯೋದು ಅಂತ, ಅವೆಲ್ಲ ಸಾತ್ವಿಕ ಗಂಧರ್ವರಲ್ಲ. ಆಮೇಲೆ ಗಂಧರ್ವಾಪ್ಸರಃ, ಆಮೇಲೆ ಯಕ್ಷರಕ್ಷಾಂಸಿ ಸಪ್ತತಿ ಯಕ್ಷರಕ್ಷಸ್ಸು, ಯಕ್ಷರು ರಾಕ್ಷಸರಲ್ಲಿ ದೇವಗಣ ಪ್ರವಿಷ್ಟರಾದ ರಾಕ್ಷಸರಿದ್ದಾರೆ ಒಟ್ಟಿಗೆ 70 ಮಂದಿ. ಆಮೇಲೆ ಚಾರಣರು 30 ಮಂದಿ, ಸಿದ್ಧರು ಶತಂ ಸಿದ್ಧಾ, ಸಿದ್ಧರಲ್ಲಿ 100 ಮಂದಿ. ಆಮೇಲೆ ಉಳಿದವರೆಲ್ಲ ಇದ್ದಾರಲ್ಲ, ವಿದ್ಯಾಧರರು, ಭೂತ ಪ್ರೇತ ಪಿಶಾಚಗಳು, ಕಿನ್ನರರು, ಕಿಂಪುರುಷರು, ಅವರೆಲ್ಲ 70 ಮಂದಿ. ಹೀಗೆ ಉಳಿದವ ಎಲ್ಲರೂ ಕೂಡ ದೇವಗಣ ಪ್ರವಿಷ್ಟರಲ್ಲ. ಇದೆಲ್ಲ ಈ ವಿವರಗಳು. ದೇವಗಣ ಅಂದರೆ 8 ವಿಧ ಇದೆ. ಆ 8ರಲ್ಲಿ ಎಲ್ಲರೂ ದೇವತೆಗಳಲ್ಲ. ರಾಕ್ಷಸರು ಅಂದರೆ ದೇವಗಣ ಪ್ರವಿಷ್ಟ ರಾಕ್ಷಸರಿದ್ದಾರೆ, ಪ್ರವಿಷ್ಟರಲ್ಲದ. ಇದೆಲ್ಲ ತುಂಬ ಅಪೂರ್ವವಾದ ವಿಷಯಗಳನ್ನು ವ್ಯಾಸರು ದಾಖಲೆ ಮಾಡಿದ್ದಾರೆ. ಅದು ನಿಮಗೆ ವೇದದಲ್ಲಿ ನೇರ ಸಿಗೋಲ್ಲ. ಇದೆಲ್ಲ ನೀವು ತೊಗೊಂಡ್ರೆ ಇದರಲ್ಲಿ ಬರ್ತಕ್ಕ ಎಲ್ಲೋ ಬಂತಿಗೆ. ದೇವಾಹ ಅಂದರೆ ಈ 8 ಮಂದಿ ಬಂದರು. ಅದರಲ್ಲಿ ಕೆಲವು ಪ್ರತ್ಯೇಕ ಹೇಳಿದರು ಗಂಧರ್ವಾಹ, ಯಾಕೆಂದರೆ ದೇವಗಂಧರ್ವರನ್ನು ಮಾತ್ರ ಅಲ್ಲಿ ಪರಿಗಣನೆ ಮಾಡಿದ್ದಾರೆ. ಅಪ್ಸರ್ಸನ್ನು ನಮಗೆ ಗಂಧರ್ವಾಹ ಮನುಷ್ಯಾಹ ಅಂದರೆ ಮನುಷ್ಯ ಗಂಧರ್ವರು ಬೇಕು. ಆಮೇಲೆ ಮನುಷ್ಯ ಅಂದರೆ ಭೂಲೋಕದಲ್ಲಿ ಇರುವವರು ಅಂತ ಅರ್ಥ. ಅಂದರೆ ಮನುಷ್ಯ ಶಬ್ದದಿಂದಲೇ ಸ್ಥಾವರಗಳು ಬಂದವು, ಪ್ರಾಣಿಗಳು ತಿರಿಯಕ್ಕೂ ಬಂದವು. 3 ಭೂಲೋಕದಲ್ಲಿರುವವು. ಒಂದು ತಿರಿಯಕ್ ಪ್ರಾಣಿಗಳು, ಕ್ರಿಮಿಕೀಟಾದಿ ಜಂತುಗಳು, ಸ್ಥಿರವಾದಂಥವು ತಿರಿಯಕ್, ಮಾನುಷ, ತಸ್ಥುಷಃ ಅಂತ. ಇವಿಷ್ಟು ಮನುಷ್ಯ ಅನ್ನುವುದರಿಂದ ಬಂತು. ಪಿತರಃ ನಾವು ದೇವಗಣ ಪ್ರವಿಷ್ಟರು ಅಪ್ರವಿಷ್ಟರು ಇದ್ದಾರೆ. ಅಸುರರು ಅಂದರೂ ನಾವು ಈಗ ನೋಡಿದೆವು, ದೇವಗಣ ಪ್ರವಿಷ್ಟರಿದ್ದಾರೆ. ಉಳಿದ ಅಸುರರು ಅಂದರೆ ದೈತ್ಯರು, ದಾನವರು, ರಾಕ್ಷಸರು, ಪಿಶಾಚರು, ಇವರೆಲ್ಲರನ್ನು ಅಸುರಾಹ ಅಂತ ಹೇಳ್ತಾರೆ. ಇವರೆಲ್ಲ ದುಷ್ಟಶಕ್ತಿಗಳು. ಇವರೆಲ್ಲರೂ ಇಷ್ಟೂ ಮಂದಿ ತೇಷಾಂ ಸರ್ವಭೂತಾನಾಂ ಮಾತಾ, ಈ ಸಮಸ್ತ ಜೀವಜಾತಕ್ಕೆ ತಾಯಿ ಅದಿತಿ. ಹೌದಾ? ಕಶ್ಯಪನ ಹೆಂಡತಿ ಅದಿತಿ ಇಷ್ಟು ಜನ ಮಕ್ಕಳ ತಾಯಿಯ? ಭೂಮಿ ಇಷ್ಟು ಜನ ಮಕ್ಕಳ ತಾಯಿಯ? ನಿಜವಲ್ಲ. ಭೂಮಿಯಲ್ಲಿ ಇರತಕ್ಕಂಥ ಪ್ರಾಣಿಗಳು, ಪಶು ಪಕ್ಷಿಗಳು, ಕ್ರಿಮಿಕೀಟಗಳು, ಮರಗಳು, ಮನುಷ್ಯರು, ಇಷ್ಟಕ್ಕೂ ಒಪ್ಪಿಕೊಳ್ಬೋದು. ದೇವತೆಗಳಿಗೆ ಭೂಮಿ ತಾಯಿ ಆಗ್ತಾಳ ಅಂದರೆ ಪೂರ್ಣ ಅರ್ಥದಲ್ಲಿ ಆಗೋಲ್ಲ, ಯಥಾಕಥಂಚಿತ್ ಕೂಡಿಸ್ಬೇಕಷ್ಟೇ. ಅದರಿಂದ ನೀವು ಇದನ್ನು ಮೂಲ ಅರ್ಥವಾಗಿ ಇಟ್ಟುಕೊಂಡ್ರೆ ಇದು ಬಹಳ ಸೊಗಸಾಗಿ ಉಪನಿಷತ್ತು ಹೇಳುತ್ತೆ. ಯಾರು ಜಗತ್ತಿನ ಅದಿತಿಯೋ, ಸಂಹಾರ ಮಾಡ್ತಕ್ಕಂಥ ಶಕ್ತಿಯೋ, ಅದನ್ನು ಶಕ್ತಿರೂಪವಾಗಿ ಉಪಾಸನೆ ಮಾಡುವಾಗ ಸ್ತ್ರೀಲಿಂಗ ಬರುತ್ತೆ. ಪರಾಸ್ಯ ಶಕ್ತಿ ವಿವಿಧೈ ವಶ್ನೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಶಕ್ತಿ ಅಂತ, ಶಕ್ತಿ ಅಂತಂತಲೇ ಭಗವತ್ ಶಕ್ತಿ ಅಂದರೆ ಭಗವಂತನೇ. ಭಗವಂತ ಬೇರೆ, ಭಗವಂತ ಶಕ್ತಿ. ಅದು ಆದರೆ ಶಕ್ತಿ ರೂಪದಲ್ಲಿ ಉಪಾಸನೆ ಮಾಡುವಾಗ ಸ್ತ್ರೀಲಿಂಗ ಬಂತು. ಅದಿತಿ ಅಂದರೆ ಜಗತ್ತನ್ನು ಸಂಹಾರ ಮಾಡುವ ಶಕ್ತಿ, ಅತ್ತಿ. ಅದೇ ಜಗತ್ತನ್ನು ಸೃಷ್ಟಿ ಮಾಡಿದ ತಾಯಿ ಕೂಡ. ಲೋಕದಲ್ಲಿ ಹೆತ್ತ ತಾಯಿ ಮಗುವನ್ನು ಸಂಹಾರ ಮಾಡೋಲ್ಲ. ಇನ್ನು ಮದುವೆ ಆಗದೆ ಮಕ್ಕಳಾದರೆ ಮಾಡ್ತಾರೆ ಕೆಲವರು, ಅದು ಬೇರೆ ವಿಷಯ. ಇಲ್ಲದಿದ್ದರೆ ಮಾಡೋಲ್ಲ. ತಾಯಿಯ ಕರುಳು ಅಂತ ಯಾವ ಕಾಲಕ್ಕೂ ಅದು ಮಗುವನ್ನು ದ್ವೇಷಿಸುವುದಿಲ್ಲ. ಆದರೆ ಈ ತಾಯಿ ಇದ್ದಾಳಲ್ಲ, ಜಗತ್ತನ್ನು ಸೃಷ್ಟಿ ಮಾಡಿದಂಥ ಅದಿತಿ, ಅವಳು ತಾನು ಸೃಷ್ಟಿ ಮಾಡಿದ ಮಕ್ಕಳನ್ನೇ ಕೊನೆಗೆ ಅದಿತಿ ಸಂಹಾರ ಮಾಡ್ತಾಳೆ. ಸೃಷ್ಟಿ ಮತ್ತು ಸಂಹಾರ ಒಬ್ಬನೇ ಭಗವಂತನ ಕ್ರಿಯೆ ಎನ್ನುವುದನ್ನು ಹೇಳ್ತಕ್ಕಂಥ ಸುಂದರವಾದ ಮಾತಿದು. ಅದಿತಿ ಯಾರಿಗೆಲ್ಲ? ದೇವಾಹ, ಗಂಧರ್ವಾಹ, ಮನುಷ್ಯಾಹ, ಪಿತರಃ, ಅಸುರಃ, ಅಸುರಾಹ ತೇಷಾಂ ಸರ್ವಭೂತಾನಾಂ ಮಾತಾ. ಯಾರು ಅವಳು? ಮುಂದೆ ಈ ವ್ಯಾಖ್ಯಾನಕಾರರಿಗೆ ಗೊಂದಲ ಆಗಲಿಕ್ಕೆ ಕಾರಣ ಅದು. ಮೇದಿನಿ ಮಹತಾ ಮಹೀ ಅಂದರು. ಅವಳು ಯಾರು? ಅವಳು ಮೇದಿನಿ. ಓಹೋ, ಡಿಕ್ಷನರಿ ನೋಡಿದರೆ ಮೇದಿನಿ ಅಂದರೆ ಭೂಮಿ. ಮಹತಾ ಅಂತ ಡಿಕ್ಷನರಿಲಿಲ್ಲ, ಅದೆಂಥದ್ದು, ಅದು ವೈದಿಕ ಶಬ್ದ ಅಂದ್ಬಿಟ್ಟೆವು. ಮಹಿ ಅಂದರೆ ಭೂಮಿ. ಮುಂದೆ ಬರ್ತದೆ ಉರ್ವಿ, ಪೃಥ್ವಿ, ಇವೆಲ್ಲ ಭೂಮಿ ಹೆಸರು. ಹಾಗಾದರೆ ಅದಿತಿ ಅಂದರೆ ಭೂಮಿ ಅಂತ. ನಮ್ಗೆ ಏನಾಗುತ್ತೆ ಅಂದರೆ, ನಮಗೆ ಒಂದು ನಿಯಮ ಇದೆ ಸಂಸ್ಕೃತದಲ್ಲಿ, ಸಾನ್ನಿಧ್ಯತಃ ಸಿದ್ಧ ಪದಸ್ಯ ವೃದ್ಧಾ ಅಂತ. ನಮಗೆ ಗೊತ್ತಿರುವಂಥ ಶಬ್ದದಿಂದ ಗೊತ್ತಿಲ್ಲದ ಶಬ್ದಕ್ಕೆ ಅರ್ಥ ಹಚ್ಚಬೇಕು ಅಂತ. ಅಂದರೆ ಕಾಂಟೆಕ್ಸ್ಚುವಲ್ ಮೀನಿಂಗು. ಇವರೇನು ಮಾಡಿದ್ರು? ಇದು ಕಾಂಟೆಕ್ಸ್ಟ್ ಯಾವುದು? ಉರ್ವಿ, ಪೃಥ್ವಿ, ಮಹಿ. ಇದು ಭೂಮಿಯ ಕಾಂಟೆಕ್ಸ್ಟ್. ಆದ್ದರಿಂದ ಅದಿತಿ ಭೂಮಿ. ಆದರೆ ಭೂಮಿಯಲ್ಲಿ ಕೂಡಿಸೋದು ಹೇಗೆ? ಅದು ಏನಾದ್ರು ಮಾಡಿ ಕೂಡಿಸ್ಬೇಕಪ್ಪ. ಹೀಗಾಗಿದೆ ನಮ್ಮ ಅವಸ್ಥೆ. ಆದರೆ ಇದು ವ್ಯಾಸರು ತೀರ್ಮಾನ ಮಾಡಿ ಹೇಳ್ತಕ್ಕಂಥ ಶಕ್ತಿ. ಜಗತ್ತನ್ನು ಸಂಹಾರ ಮಾಡಿದ ತಾಯಿಯೇ ಎಲ್ಲ ಜಗತ್ತಿನ ದೇವತೆಗಳನ್ನು, ಅಸುರರನ್ನು ಸೃಷ್ಟಿ ಮಾಡಿದವಳು. ಅಂಥ ಭಗವಂತನಿಗೆ ಮತ್ತು ಬೇಕಿದ್ದರೆ ನೀವು ಅವಾಂತರವಾದ ಶಕ್ತಿಯನ್ನು ಇಟ್ಟುಕೊಳ್ಳಿ, ಭೂಮಿಯನ್ನು ಕೂಡ. ಯಾಕೆ ಅಂಥ ಭಗವಂತನು ಅವನಿಗೆ ಭೂಮಿಯಲ್ಲಿ ಸನ್ನಿಹಿತನಾಗಿದ್ದಾನೆ. ಭೂಮಿಯಲ್ಲೂ ಯಾಕೆಂದರೆ ಇನ್ನೊಂದು ಉಪನಿಷತ್ತು ಹೇಳ್ತೀವಿ, ಯಸ್ಯ ಪೃಥ್ವೀ ಶರೀರಂ
ಯಃ ಪೃಥಿವ್ಯಾ ಅಂತರಃ ಯಂ ಪೃಥಿವೀ ನ ವೇದ ಯಃ ಪೃಥಿವೀಮಂತ್ರೋ ಯಮೇತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಬೃಹದಾರಣ್ಯಕೋಪನಿಷತ್ತು. ಅವನು ಭಗವಂತ ಪೃಥ್ವಿಯ ಒಳಗೂ ಇದ್ದಾನಪ್ಪ. ಪೃಥ್ವಿಯೊಳಗಿರುವುದರಿಂದ ಅಂಥ ಭಗವಂತರ ಉಪಾಸನೆ ಅಂತ ಇಟ್ಟುಕೊಂಡ್ರೆ ಇನ್ನೇನು ಸಮಸ್ಯೆ ಇಲ್ಲ ನಮಗೆ. ಯಃ ಪೃಥಿವ್ಯಾ ಅಂತರಃ, ಭೂಮಿಯ ಒಳಗೆ ಇರುವವನು ಅವನೇ. ಆದರೆ ಯಂ ಪೃಥಿವೀ ನ ವೇದ, ಭೂಮಿಗೆ ನನ್ನೊಳಗೆ ಭಗವಂತ ಇದ್ದಾನೆ ಅಂತ ಗೊತ್ತಿಲ್ಲ. ನಮಗೆ ಯಾಕೆ ಗೊತ್ತಿರಬೇಕು? ಯಂ ಪೃಥಿವೀ ನ ವೇದ, ಪೃಥ್ವಿಗೇ ಗೊತ್ತಿಲ್ಲ ತನ್ನ ಒಳಗೆ ಭಗವಂತ ಇದ್ದಾನೆ ಅಂತ. ಇದು ಒಂದು ವಿಷಯ. ಇದರಲ್ಲಿ ಪೃಥ್ವಿ ಅಂದರೆ ಇದಲ್ಲ, ಮಣ್ಣಲ್ಲ, ನಿಯರ್ ಅರ್ತ್ ಅಂತ ನಾವು ಹೇಳ್ತೇವಲ್ಲ. ಯಾಕೆಂದರೆ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳುವ ಅಗತ್ಯ ಇಲ್ಲ. ಗೊತ್ತಿರುವವರಿಗೆ ಗೊತ್ತಿಲ್ಲ ಅಂತ ಹೇಳಬೇಕು. ಯಾವುದು ಗೊತ್ತಿರುವುದು ಸಾಧ್ಯವೇ ಇಲ್ವೋ ಅದು ಗೊತ್ತಿಲ್ಲ ಅಂತ ಯಾಕೆ ಹೇಳಿ? ಹಾಗಾದರೆ ಪೃಥ್ವಿಯಲ್ಲಿ ಒಬ್ಬ ದೇವತೆ ಇದ್ದಾಳೆ, ಅವಳಿಗೂ ಗೊತ್ತಿಲ್ಲ ನನ್ನೊಳಗೆ ನಾರಾಯಣ ಇದ್ದಾನೆ ಅನ್ನೋದು. ಅದು ಆ ಮಾತಿನ ಅರ್ಥ. ಏಷತೆ ಅಂತರ್ಯಾಮಿ ಅಮೃತಃ ನಾರಾಯಣ ಇತ್ಯರ್ಥ ಅಂತ ಶಂಕರರ ಭಾಷ್ಯ. ಹಾಗಾಗಿ ಇದನ್ನು ನೀವು ಪೃಥ್ವಿಯಲ್ಲಿ ಅಂತರ್ಗತನಾದ ಭಗವಂತರ ಉಪಾಸನೆ ಇಟ್ಕೊಂಡ್ರೆ ಅದು ನಡೀತದೆ. ಮೇದಿನಿ, ಡಿಕ್ಷನರಿ ನೋಡಿದರೆ ಮೇದಿನಿ ಅಂದರೆ ಭೂಮಿ. ಅದಕ್ಕೆ ಪುರಾಣದ ಕಥೆ ಬೇರೆ ಇದೆ. ಅಸುರರ ಮೇಧಸ್ಸಿನಿಂದ ಭೂಮಿ ಸೃಷ್ಟಿಯಾಯಿತು. ಆದ್ದರಿಂದ ಮೇದಿನಿ ಅಂತ ಒಂದು ಕಥೆ ಇದೆ. ಅದು ಸಾಂಕೇತಿಕವಾದ ಕಥೆ ಇರಲಿ. ನಿಜವಾಗಿ ಮೇದಿನಿ ಅಂದರೆ ಏನು ಗೊತ್ತಾ? ಮೇಧಸ್ಸಿನಿಂದ ಸೃಷ್ಟಿ ಆದರೆ ಮೇಧಸ್ವಿನಿ ಅಂತ ಆಗಬೇಕು, ಮೇದಿನಿ ಅಂತ ರೂಪವೇ ಆಗೋಲ್ಲ. ಮೇದಿನಿ ಅಂದರೆ ಮಿದ ಸ್ನೇಹ ಅಂತ ಧಾತು, ಸ್ನೇಹ ಸ್ವರೂಪಳು ಅಂತ. ಅದು ತಾಯಿ ಸ್ನೇಹ ಸ್ವರೂಪಗಳು. ಭಗವಂತ ಸ್ನೇಹ ಸ್ವರೂಪ. ಯಾಕೆಂದರೆ ದ್ವಾ ಸುಪರ್ಣ ಸಯುಜ ಸಖಾಯ, ಪ್ರತಿಯೊಬ್ಬ ಜೀವನ ಗೆಳೆಯ ನಿನ್ನ ಪಕ್ಕದಲ್ಲಿ ನಿನ್ನ ಗೆಳೆಯನೊಬ್ಬ ಇದ್ದಾನೆ ಅಂತದೆ. ಅದು ಗೆಳೆಯ ಯಾರು ಅಂದರೆ ಭಗವಂತ, ಇನ್ಯಾರು ನಮ್ಮ ಗೆಳೆಯರು? ಅದನ್ನೇ ಭಾಗವತ ಹೇಳಿತು. ತಸ್ಯ ಅವಿಜ್ಞಾತ ನಾಮಾಸೀತ್ ಸಖ ಅವಿಜ್ಞಾತ ಚೇಷ್ಟಿತಃ. ನಿನಗೆ ಗೊತ್ತಿಲ್ಲದ ಒಬ್ಬ ಗೆಳೆಯನಿದ್ದಾನೆ ನಿನ್ನ ಪಕ್ಕದಲ್ಲೇ, ಅವನು ಏನು ಮಾಡ್ತಾನೆ ಅಂತಲೂ ಗೊತ್ತಿಲ್ಲ, ಅವನ ಹೆಸರು ಗೊತ್ತಿಲ್ಲ ನಿನಗೆ ಅಂತ. ಅವಿಜ್ಞಾತ ನಾಮ ಅವಿಜ್ಞಾನ. ನಿನ್ನ ಗೆಳೆಯ ಒಬ್ಬ ಇದ್ದಾನೆ, ಅವನ ಹೆಸರು ಅನ್ನೋದು ಗೊತ್ತಿಲ್ಲ ನಿನಗೆ, ಏನು ಮಾಡ್ತಾನೆ ಗೊತ್ತಿಲ್ಲ, ಇದ್ದಾನೆ. ಅದನ್ನೇ ಸಖ ಅಂತ ಹೇಳಿ. ಅದನ್ನೇ ಇಲ್ಲಿ ಮೇದಿನಿ, ಮೇದ್ಯತಿ ಸ್ನಿಹ್ಯತಿ, ಸದಾ ನಮ್ಮನ್ನು ಪ್ರೀತಿಸ್ತಕ್ಕಂಥ ಒಂದು ಶಕ್ತಿ ನಮ್ಮ ಜೊತೆಗಿದೆ. ಅದು ಭಗವತ್ ಶಕ್ತಿ. ಇನ್ಯಾವುದೂ ನಮ್ಮನ್ನು ಪ್ರೀತಿಸಬಹುದು. ಉಳಿದ ಪ್ರೀತಿ ಉಂಟಲ್ಲ, ಟೆಂಪರರಿ. ನಾವು ಪ್ರೀತಿಸ್ತೇವೆ, ನಮಗೆ ಇಷ್ಟವಾದ ವಸ್ತುವನ್ನು ಪ್ರೀತಿಸ್ತೇವೆ. ಆದರೆ ಅದೇ ವಸ್ತು ನಮಗೆ ಅಪ್ರಿಯ ಆಗ್ಬೋದು ಒಂದಿನ. ಅದು ಬೇಡ ಅಂತ ಕಂಡ್ರೆ ಅದನ್ನು ದ್ವೇಷಿಸ್ತೇವೆ. ನಾವು ಪ್ರೀತಿಸಿದ ವಸ್ತುವೇ ಇನ್ನೊಂದು ದಿನ ನಮಗೆ ದ್ವೇಷ ಮಾಡ್ಬೋದು. ಅಥವಾ ಒಂದು ಜನ್ಮ ಪೂರ್ತಿ ಪ್ರೀತಿಸಿದ್ರು ಮುಂದಿನ ಜನ್ಮದಲ್ಲಿ ಅದಕ್ಕೂ ನಮಗೇನು ಸಂಬಂಧ ಇಲ್ಲ. ಜನ್ಮಾಂತರಕ್ಕೂ ನಮ್ಮ ಜೊತೆಗಿದ್ದು ನಮ್ಮನ್ನು ಪ್ರೀತಿಸುವ ಶಕ್ತಿ ಮೇದಿನಿ, ಅದು ಭಗವಂತ. ಮತ್ತು ಭೂಮಿ ಕೂಡ ಹೌದು. ಭೂಮಿ ನಮ್ಮ ಎಲ್ಲರನ್ನು, ಅವಳ ಮಕ್ಕಳು ನಾವು ಪ್ರೀತಿಸ್ತಾಳೆ. ಭೂಮಿಯಲ್ಲಿರ್ತಕ್ಕ ಭಗವಂತ. ಅದನ್ನ ಮೇದಿನಿ ಅಂದರೆ ಮಕ್ಕಳನ್ನು ಪ್ರೀತಿಸುವ ಮಾತೃವಾತ್ಸಲ್ಯದ ಮೂರ್ತಿ ಅಂತ ಅರ್ಥ. ಮೇಧಸ್ಸಿನಿಂದ ಸೃಷ್ಟಿಯಾದ್ದು ಅನ್ನೋದಕ್ಕಿಂತ ಅದು ಬಹಳ ಮಹತ್ವದ ಅರ್ಥ. ಆಮೇಲೆ ಮಹತಾ ಮಹಿ ಅಂತ ಒಂದು ಶಬ್ದ. ಮಹತಾ ಅಂದರೆ, ಮಹತಿ ಅಂದರೆ ನಮಗೆ ಅರ್ಥ ಆಗುತ್ತೆ, ಮಹಿತ ಅಂದರೂ ಅರ್ಥ ಆಗುತ್ತೆ. ಒಂದು ಈ ಎಲ್ಲರೂ ಒಂದು ಕಡೆ ಈ ಬೇಕಪ್ಪ, ಅದಿಲ್ಲ ಅಲ್ಲಿ. ಮಹಿತ ಅಂದರೆ ಎಲ್ಲರಿಂದಲೂ ಪೂಜಿಸಲ್ಪಟ್ಟವಳು. ಅದು ಮಹಿ ಅನ್ನೋ ಶಬ್ದಕ್ಕೂ ಅದೇ ಅರ್ಥ. ಮಹತಿ ಅಂದರೆ ದೊಡ್ಡವಳು ಅಂತ ಎಲ್ಲಗಳು. ಮಹಿ ಅನ್ನೋದಕ್ಕೂ ಅದೇ ಅರ್ಥ. ಅದರಿಂದ ಅದು ಹೊಸ ಅರ್ಥವನ್ನೇನು ಕೊಡೋಲ್ಲ. ಕೆಲವರು ಮಹಿತ ಅಂತ ಇಟ್ಟುಕೊಂಡು ಮಹತಿ ಒಂದು ಈಕಾರ ಛಾಂದಸ ರೂಪ, ಕೆಲವರು ಮಹತಿ ಅಂತ ರೂಪ, ಅದು ಮಹತ ಅಂತ ವೇದ ಅಲ್ಲ. ಆದದ್ದು ಯಾಕೆ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಯಾವುದೋ ಒಂದು ರೂಪ ಅದು ಇನ್ನೊಂದು ರೀತಿಯಾಗಿ ವೇದದಲ್ಲಿ ಯಾಕೆ ಹೇಳ್ತಾರೆ, ಇದು ನಮ್ಗೆ ಗೊತ್ತಿರಬೇಕು. ಅದನ್ನು ಬಹಳ ಇದು ವೇದ ಭಾಷೆಯನ್ನು ಅದರಲ್ಲಿ ಅಕ್ಷರ ವ್ಯತ್ಯಾಸ ಆದರೆ ಅದಕ್ಕೂ ಒಂದು ಅರ್ಥ ಇದೆ ಅಂತ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೇನೆ. ಇದು ಮಹತ ಅಂದರೆ ಏನು ಗೊತ್ತಾ? ಮಹೇನ ತಥಾ ಮಹತ, ಮಹತಿ ಅಲ್ಲ, ಮಹೇನ ತಥಾ. ಮಹ ಅಂದರೆ ಉತ್ಸವ, ಮಹೇನ ತಥಾ ಅಂದರೆ ನಿತ್ಯೋತ್ಸವ ಸ್ವರೂಪ. ನಿತ್ಯೋತ್ಸವ ನಿತ್ಯಯಶಃ ನಿತ್ಯಶ್ರೀ ನಿತ್ಯಶೋ ಜಯ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಳಾಯತನಂ ಹರಿಹಿ ಅಂತ. ಭಗವಂತ ನಿತ್ಯೋತ್ಸವ ಸ್ವರೂಪ. ಹಾಗೆಯೇ ನಾವು ಚೆನ್ನಾಗಿ ಬದುಕಿದರೆ ಈ ಭೂಮಿಯೂ ನಿತ್ಯೋತ್ಸವ ಸ್ವರೂಪ. ಭೂಮಿಯಲ್ಲಿ ನಿತ್ಯೋತ್ಸವ ಅಂದ ಮಹತ ಅಂದರೆ ಉತ್ಸವದಿಂದ ತುಂಬಿರುವ ಒಂದು ಸ್ವರೂಪ, ನಿತ್ಯೋತ್ಸವ ಸ್ವರೂಪ. ಅದೇ ಮಹಿ, ಎಲ್ಲರಿಂದಲೂ ಮಹಿ ಅಂದರೆ ಪೂಜಿಸಲ್ಪಡುವ. ಮಹಾಪೂಜಾಯಾಮ್, ತಾಯಿ ಅಂತ ಎಲ್ಲರೂ ಪೂಜಿಸುವಂಥದ್ದು. ಭಗವಂತನೂ ಮಹಿ, ಈ ಭೂಮಿಯೂ ಮಹಿ. ಮೇದಿನಿ ಮಹಿ. ಆಮೇಲೆ ನೋಡಿ, ಸಾವಿತ್ರಿ ಗಾಯತ್ರಿ ಜಗತಿ.
ಇದು ಮತ್ತೆ ಕಷ್ಟ. ಭೂಮಿ ಸಾವಿತ್ರಿ ಒಪ್ಕೋಬಹುದು. ಸೌರಶಕ್ತಿಯಿಂದಲೇ ಈ ಭೂಮಿಯಲ್ಲಿ ಬದುಕಿರುವುದು. ಆದ್ದರಿಂದ ಸೂರ್ಯನಿಗೂ ಭೂಮಿಗೂ ಸಂಬಂಧ. ಸಾವಿತ್ರಿ ಅಂದರೆ ಸವಿತೃದೇವನ ಸಂಬಂಧದಿಂದ ಇರುವವಳು ಇವಳು. ಯಾಕೆಂದರೆ ಸೌರಶಕ್ತಿ ಇಲ್ಲದೇ ಇದ್ದರೆ ಭೂಮಿಯಲ್ಲಿ ಜೀವಕೋಟಿಯೇ ಇರ್ತಿರಲಿಲ್ಲ. ನಮಗೆ ಸೋಲಾರ್ ಎನರ್ಜಿ ಒಂದು ಮೈನಸ್ ಆದರೆ ಇಲ್ಲಿ ಜೀವ ಬದುಕುವುದೇ ಸಾಧ್ಯ ಇಲ್ಲ ಯಾರೂ ಕೂಡ. ಸೋಲಾರ್ ಎನರ್ಜಿ ಮತ್ತು ಸೂರ್ಯನ ಮೂಲಕ ಮಳೆಯಿಂದ ಬೆಳೆಯಿಂದ ನಮ್ಮ ಬದುಕು. ಹಾಗಾಗಿ ಎಲ್ಲ ದೃಷ್ಟಿಯಿಂದಲೂ ಸೂರ್ಯನಿಗೂ ಈ ಭೂಮಿಗೂ ಒಂದು ನಿಕಟ ಸಂಬಂಧ. ಸೂರ್ಯನಿಂದ ರಕ್ಷಿತವಾದ ಗ್ಲೋಬ್ ಇದು. ಅದಕ್ಕೆ ಸಾವಿತ್ರಿ ಅಂತ ಭೂಮಿ ಕರಿತೇವೆ. ಭಗವಂತ ಸಾವಿತ್ರಿ. ಯಾಕೆಂದರೆ ಸೂರ್ಯನಲ್ಲಿ ಇದ್ದು ಸೋಲಾರ್ ಎನರ್ಜಿ ಕೊಡುವವನವನು. ಅದನ್ನೇ ಗಾಯತ್ರಿಯಿಂದ ನಾವು ಸ್ತೋತ್ರ ಮಾಡೋದವನನ್ನು. ಅದರಿಂದ ನಿಜವಾಗಿ ಅವನು ಸಾವಿತ್ರಿ. ಅದಕ್ಕೆ ಹೇಳಿ ಅವನು ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾದವನು ಅವನು. ಮತ್ತು ಇನ್ನೊಂದು ಅರ್ಥ ಗಾಯತಿ, ಇದು ವೇದದಲ್ಲೇ ಹೇಳಿರುವ ಅರ್ಥ. ಗಾಯತ್ರಿ ಅನ್ನೋದಕ್ಕೆ ಏನರ್ಥ ಅಂದರೆ ಗಾಯತಿ ತ್ರಾಯತಿ ಚ ಇತಿ ಗಾಯತ್ರಿ ಅಂತ. ಯಾರು ಸದಾ ವೇದವನ್ನು ಹೇಳ್ತಾನೋ, ಸದಾ ವೇದವನ್ನು ಉಚ್ಚರಿಸುವವನು ಅಂದರೆ ಭಗವಂತನೇ. ನಿರಂತರ ಹಯಗ್ರೀವ ರೂಪದಿಂದ ವೇದವನ್ನು ಉಚ್ಚರಿಸ್ತಾನೆ. ಮತ್ತು ಯಾರು ಗಾಯಂತಂ ವೇದವನ್ನು ಉಚ್ಚರಿಸುವ ನಮ್ಮನ್ನು ತ್ರಾಯತಿ ರಕ್ಷಣೆ ಮಾಡ್ತಾನೆ. ಗಾಯತ್ರಿ ಅಂದರೆ ಯಾರು ಭಗವಂತನ ಗುಣಗಾನ ಮಾಡ್ತಾನೆ ಅವನನ್ನು ರಕ್ಷಣೆ ಮಾಡುವ ಶಕ್ತಿ. ಇದು ಇದು ಕೂಡ ವೇದವ್ಯಾಸರು ಇದಕ್ಕೋಸ್ಕರ ಒಂದು ಸೂತ್ರ ಬರೆದಿದ್ದಾರೆ. ಛಂದೋಭಿಧಾನೇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ ಅಂತ. ಗಾಯತ್ರಿ ಅನ್ನೋದು ಛಂದಸ್ಸಿನ ಹೆಸರಲ್ವಾ? ದೇವರ ಹೆಸರಾಗುವುದು ಹೇಗೆ? ಅಥವಾ ಭೂಮಿಯ ಹೆಸರಾಗುವುದು ಹೇಗೆ ಅಂದರೆ ಇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ್. ಮನಸ್ಸಿನಲ್ಲಿ ಭಗವಂತನನ್ನು ಛಂದಸ್ಸಿನ ಶಬ್ದದಿಂದ, ಗಾಯತ್ರಿ ಅನ್ನೋ ಶಬ್ದದಿಂದ ಭಗವಂತನನ್ನು ಧ್ಯಾನ ಮಾಡಬೇಕು ಅನ್ನೋದಕ್ಕೋಸ್ಕರ ಆ ಶಬ್ದವನ್ನು ಬಳಸಿದ್ದಾರೆ. ಅದು ಭಗವಂತನ ಹೆಸರು ಅನ್ನೋದ್ಬಿಟ್ರು ವ್ಯಾಸರು. ಯಾಕೆಂದರೆ ಗಾಯಂತಂ ತ್ರಾಯತಿ, ರಕ್ಷಣೆ ಮಾಡಬೇಕಾಗಿದ್ದರೆ ಒಂದು ಚೇತನ ಶಕ್ತಿ. ಛಂದಸ್ಸು ಅನ್ನೋದು ಜಡ, ಅದೇನು ರಕ್ಷಣೆ ಮಾಡುತ್ತೆ? ಭೂಮಿ ಅದೇನು ರಕ್ಷಣೆ ಮಾಡುತ್ತೆ ನಮ್ಮನ್ನು? ನಾವು ದಿನ ಭೂಮಿ ದೇವಿ, ಭೂಮಿ ತಾಯಿ ನೀನೇ ಗತಿ, ಪೃಥ್ವಿತ್ವಯ ಧೃತ ಲೋಕಾ ದೇವಿತ್ವಂ ವಿಷ್ಣು ಧೃತ ತ್ವಂಜ ಧಾರೆಯ ಮಾಂ ದೇವಿ ಪವಿತ್ರಂ ಗುರುಜಾಸಂ ಅಂತ ಹೇಳಿದ್ದು ಏನೂ ರಕ್ಷಣೆ ಮಾಡಲಿಲ್ಲ. ಯಾಕೆಂದರೆ ಮಣ್ಣು ಏನು ರಕ್ಷಣೆ ಮಾಡುತ್ತೆ? ಭೂಮಿ ತಾಯಿ ಅವಳು ದೇವಿ ರಕ್ಷಣೆ ಮಾಡ್ಬೋದು, ಆದರೆ ಅವಳ ರಕ್ಷಣೆ ಭಗವಂತನ. ದೇವಿತ್ವಂ ವಿಷ್ಣುನಾ ಧೃತ, ನಿನ್ನನ್ನು ಧಾರಣೆ ಮಾಡಿದ ಅವನು ರಕ್ಷಣೆ ಮಾಡಿದ, ಇವಳೇನು ರಕ್ಷಣೆ ಮಾಡ್ತಾ. ಅದರಿಂದ ಅದು ಮಹತಾ ಮಹಿ ಗಾಯತ್ರಿ ಆಮೇಲೆ ಸಾವಿತ್ರಿ, ಗಾಯತ್ರಿ, ಜಗತಿ. ನೋಡಿ, ಇದು ಬಹಳ ವಿಶಿಷ್ಟವಾದ ಶಬ್ದ. ಜಗತಿ ಅಂದರೆ ಜಗತ್ ಅಸ್ಯಾಂ ತತಂ ಇತಿ ಜಗತಿ ಅಂತ ಅದಕ್ಕೆ ನಿಷ್ಪತ್ತಿ ಹೇಳ್ತಾರೆ ನಿವೃತ್ತಕಾರರು. ಇಡೀ ಜಗತ್ತು ಯಾರನ್ನು ಅವಲಂಬಿಸಿಕೊಂಡಿದೆಯೋ ಅದು ಜಗತಿ ಅಂತ. ಪ್ರಕೃತಿ, ಮೂಲ ಪ್ರಕೃತಿ. ಅಥವಾ ಇಡೀ ಜಗತ್ತು ಯಾರನ್ನ ಅವಲಂಬಿಸಿದೆ? ಭಗವಂತ. ಮೂಲ ಪ್ರಕೃತಿಯನ್ನು ನಾವು ಜಗತಿ ಅಂತ ಹೇಳ್ಬೋದು. ಭೂಮಿಯನ್ನು ಹೇಳಿ ಯತ್ಕಿಂಚ ಜಗತ್ಯಾಂ ಜಗತ್, ಇದು ಜಗತ್ತು. ಈ ಜಗತ್ತು ಎಲ್ಲಿ ತತ್ವವಾಗಿದೆಯೋ ಅದು ಮೂಲ ಪ್ರಕೃತಿ. ಜಗತ್ತಿಗೆ ಆಶ್ರಯವಾಗಿರ್ತಕ್ಕ, ಪೃಥ್ವಿಗೂ ಆಶ್ರಯವಾಗಿರ್ತಕ್ಕ ಮೂಲ ಪ್ರಕೃತಿ ಮತ್ತು ನಾರಾಯಣ, ಅದು ಜಗತಿ. ಮತ್ತು ಇದು ಛಂದಸ್ಸಿನ ಹೆಸರು ಹೌದು. ಸಾವಿತ್ರಿ, ಗಾಯತ್ರಿ, ಜಗತಿ. ಹೀಗೆ ಇದು ಭಗವಂತನ ಹೆಸರುಗಳು. ಭೂಮಿ, ಆಮೇಲೆ ಉರ್ವಿ, ಪೃಥ್ವಿ, ಬಹುಲ, ವಿಶ್ವ, ಭೂತ, ಏಕತಂ, ಕತಮ, ಕಾಯ, ಸಾ, ಸತ್ಯೇತಿ, ಅಮೃತೇತಿ, ವಸಿಷ್ಠ ಅಂತ ಇನ್ನೂ ಕೆಲವು ನಾಮಗಳನ್ನು ಹೇಳ್ತಾರೆ. ಅದರಲ್ಲಿ ಮೊದಲು ಜಗತಿ ಆದಮೇಲೆ ಉರ್ವಿ, ಪೃಥ್ವಿ. ಉರ್ವಿ ಅಂದರೆ ಬಹಳ ದೊಡ್ಡದು. ಹೌದು, ಪಂಚಭೂತಗಳಲ್ಲಿ ನಮಗೆ ದೊಡ್ಡದಾಗಿ ವಿಶಾಲವಾಗಿ ನೆಲೆ ಇರುವುದು ಭೂಮಿ ಮಾತ್ರ. ಅದಕ್ಕೆ ಇದನ್ನು ಉರ್ವಿ ಅಂತ ಹೇಳ್ತಾರೆ. ನೆಲೆಸಲಿಕ್ಕೆ ದೊಡ್ಡದಾಗಿ ಸಿಗುವಂಥದ್ದು. ಆಕಾಶ ಇದಕ್ಕಿಂತ ಅದು ಏನು ಮಾಡಲಿ ಬರುತ್ತೆ? ಅದು ಹಿಡಿಲಿಕ್ಕೂ ಸಿಗೋಲ್ಲ, ನಿಲ್ಲಕ್ಕೂ ಸಿಗೋಲ್ಲ. ಉರ್ವಿ. ಅದನ್ನೇ ಪೃಥ್ವಿ. ಪೃಥು ಅಂದರೆ ವಿಶಾಲವಾದದ್ದು, ಉರು ಅಂದರೆ ಬೃಹತ್ತಾದದ್ದು. ಬೃಹತ್ತಾಗಿ ವಿಶಾಲವಾಗಿ ಮನುಷ್ಯನ ನೆಲೆಗೆ ಆಸರೆಯಾಗಿರುವಂಥದ್ದು ಈ ಭೂಮಿ. ಭಗವಂತ ಎಲ್ಲಕ್ಕಿಂತ ಎಲ್ಲಕ್ಕಿಂತ ಪೃಥು, ವಿಶಾಲವಾಗಿರುವವ. ಆಮೇಲೆ ಪೃಥ್ವಿಯಲ್ಲಿ ಸನ್ನಿಹಿತನಾದ್ದರಿಂದ ಭಗವಂತ ಇದರಲ್ಲಿ ಇದ್ದದ್ದರಿಂದ ಇದಕ್ಕೆ ಪೃಥ್ವಿ ಅಂತ ಹೆಸರು ಬಂತು. ಇನ್ನೊಂದು ಹೆಸರು ಪೃಥು, ಇದನ್ನು ರಕ್ಷಣೆ ಮಾಡಿದ್ದರಿಂದ ಇದಕ್ಕೆ ಪೃಥ್ವಿ ಅಂತ ಹೆಸರು. ಪೃಥುರಾಜನ ಕಾಲದಲ್ಲಿ ಭೂಮಿಯಲ್ಲಿ ಏನೂ ಇರಲಿಲ್ಲ, ಏರುಪೇರಾಗಿ ಜನವಸತಿಗೆ ಅಯೋಗ್ಯವಾಗಿದ್ದಾಗ ಅದನ್ನೆಲ್ಲ ಎತ್ತರಗಳನ್ನು ನೆಲಸಮ ಮಾಡಿ, ನಗರಗಳನ್ನು ನಿರ್ಮಾಣ ಮಾಡಿ, ನೀರಾವರಿ ಮಾಡಿ, ಕ್ಷೇತ್ರಗಳನ್ನು ಬೇಸಾಯದ ವ್ಯವಸ್ಥೆ ಮಾಡಿ, ಇಡೀ ನಾಗರಿಕತೆ ವ್ಯವಸ್ಥೆಯನ್ನು ಭೂಮಿಯಲ್ಲಿ ಮೊದಲು ಎಸ್ಟಾಬ್ಲಿಷ್ ಮಾಡಿದವ ಪೃಥು ಚಕ್ರವರ್ತಿ. ಅದರಿಂದ ಭೂಮಿಯನ್ನು ಪೃಥ್ವಿಯ ಮಗಳು ಅಂತ ಕರೆದರು. ಅದಕ್ಕೆ ಪೃಥ್ವಿ. ಬಹುಲ,
ಬಹುಲ ಅಂದರೆ ಬಹುರೂಪಗಳನ್ನು ಧಾರಣೆ ಮಾಡುವವಳು. ಭೂಮಿಗಿಂತ ಹೆಚ್ಚು ಇದು ಭಗವಂತ ಅನಂತ ರೂಪಗಳನ್ನು ಧರಿಸ್ತಾನೆ. ಭೂಮಿ ಬಹುಲಾತಿ, ನಮಗೆ ಬೇಕಾದ್ದನ್ನು, ಆಹಾರಗಳನ್ನು ಬೇಕಾದ್ದನ್ನು ಕೊಡ್ತಾಳೆ, ಅದರಿಂದ ಅವಳು ಬಹುಲ. ಆಮೇಲೆ ಪೃಥ್ವಿ ಬಹುಲ, ವಿಶ್ವ ಭೂತ. ವಿಶ್ವ ಅಂದರೆ ಇಡೀ ವಿಶ್ವಕ್ಕೆ ಆಶ್ರಯ ಆಗಿರುವವಳು. ವಿಶ್ವ ಅಂದರೆ ಜೀವ ಸಮುದಾಯ, ಜೀವಕೋಟಿಗೆ ಆಶ್ರಯ ಆಗಿರುವವಳು, ಆದ್ದರಿಂದ ಅವಳು ವಿಶ್ವ. ಇಡೀ ಜೀವಕೋಟಿಗೆ ಮಾತ್ರ ಅಲ್ಲ, ಪ್ರಾಣತತ್ವಕ್ಕೆ, ದೇವತೆಗಳಿಗೂ ಸಮಸ್ತಕ್ಕೂ ಆಶ್ರಯನಾದ್ದರಿಂದ ವಿಶ್ವ ಅಂದರೆ ಚತುರ್ಮ ಆಶ್ರಯನಾದ್ದರಿಂದ ಭಗವಂತ ವಿಶ್ವ. ಭೂತ, ಭೂತ ಅಂದರೆ ನಾನು ಹೇಳಿದ್ದೇನೆ, ಭೂತಿ ಅಂದರೆ ಉನ್ನತಿ, ಉನ್ನತಿ ಉಳ್ಳವನು ಭೂತ. ಏಕೋ ವಿಷ್ಣು ಮಹದ್ಭೂತಂ ಅಸ್ಯ ಮಹತೋ ಭೂತಸ್ಯ. ಉಪನಿಷತ್ತು ಹೇಳೋದು ಮಹಾಭೂತ ಅಂತ ವಿಷ್ಣುವನ್ನು, ಸಹಸ್ರನಾಮ ಹೇಳೋದು ಅದೇ ಭೂತ. ಭೂತಿ ಅಂದರೆ ಉನ್ನತಿಯ ತುತ್ತ ತುದಿಯನ್ನು ಮುಟ್ಟಿದವನು ಭೂತ, ಅದೇ ಸ್ತ್ರೀಲಿಂಗದಲ್ಲಿ ಭೂತ ಆಯಿತು. ಈ ಭೂಮಿ ನಮ್ಮ ಬದುಕಿಗೆ ಬೇಕಾದಂಥ ಎಲ್ಲ ಐಶ್ವರ್ಯಗಳನ್ನು ಭೂಮಿಯಲ್ಲೇ ಅಲ್ವ ಸೃಷ್ಟಿಯಾಗೋದು. ನಾವು ಭೂಮಿಯಲ್ಲಿ ಬೆಳೆದದ್ರಿಂದ ಅಲ್ವ ನಾವು ಸಂಪಾದನೆ ಮಾಡಿ ಶ್ರೀಮಂತರಿಂದ ನಮ್ಮ ಭೂತಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಕೊಡ್ತಕ್ಕವಳು ಭೂಮಿ. ಆದ್ದರಿಂದ ಅವಳು ಭೂತ. ಅಷ್ಟೇ ಅಲ್ಲ, ಭಗವಂತನಿಂದ ಭೂತ ಸೃಷ್ಟಿಯಾದವಳು. ಮತ್ತು ಕತಮ, ಇದಂತೂ ಬಹಳ ಕಷ್ಟ ಭೂಮಿಗೆ ಅನ್ವಯ ಮಾಡೋದು. ಕತಮ ಅಂದರೆ ಕಹ ಅಂದರೆ ಆನಂದ ಉಳ್ಳವನು, ಗೊತ್ತಿ ನಿಮ್ಗೆ. ಕಮ್ ಅಂದರೆ ಆನಂದ, ಕತಮ ಅಂದರೆ ಸರ್ವಶ್ರೇಷ್ಠ ಆನಂದ ಸ್ವರೂಪಗಳು ಅಂತ. ಭೂಮಿ ಈ ಮಕ್ಕಳು ಮಾಡುವ ಅಪರಾಧ ನೋಡಿ ದುಃಖ ತಡೀಲಿಕ್ಕಾಗದೆ ಬ್ರಹ್ಮದೇವ್ರ ಹತ್ರ ಹೋಗಿ ದಮ್ಮೆ ಹಾಕಿದ್ದ ಕಥೆ ನೋಡ್ತೇವೆ ನಾವು. ನಮಗೆ ಈ ಭಾರ ತಡೀಲಿಕ್ಕಾಗೋಲ್ಲ, ಈ ಭೂಭಾರವನ್ನು ಪರಿಹಾರ ಮಾಡು ಅಂತ ಹೇಳಿ ಭಗವಂತ ಬರ್ತಾನೆ. ಅದರಿಂದ ಭೂಮಿ ಹೇಗೆ ಕತಮ ಆಗ್ತಾಳೆ. ಕತಮ ಅಂದರೆ ಸರ್ವಶ್ರೇಷ್ಠ ಆನಂದ ಸ್ವರೂಪ, ಅದು ಭಗವಂತನದ್ದೇ ವಿಶೇಷಣ. ಆದರೆ ನಾವು ಮಕ್ಕಳು ಚೆನ್ನಾಗಿ ನಡ್ಕೊಂಡ್ರೆ ಆ ತಾಯಿಗೆ ಮಹಾ ಆನಂದ ಅಷ್ಟೇ ಭೂಮಿಯಲ್ಲಿ. ಆಮೇಲೆ ಕಾಯ, ಕಾಯ ಅಂದರೆ ಕಮ್ ಅಂದರೆ ಜ್ಞಾನ, ಅಯ ಅಂದರೆ ಕಮ್ ಅಂದರೆ ಸುಖ, ಅಯ ಅಂದರೆ ಜ್ಞಾನ, ಜ್ಞಾನಾನಂದ ಸ್ವರೂಪ ಅಂತ ಅರ್ಥ ಭಗವಂತ. ಇದೇನು ಅಂದರೆ ಮಣ್ಣಿಂದ ಕಾಯ, ಮಣ್ಣಿನಲ್ಲಿ ಕಾಯ. ಕಾಯ ಅಸ್ಯ, ಎಲ್ಲರ ಕಾಯವು ಮಣ್ಣಿನಿಂದಾದ್ದರಿಂದ ಅವಳು ಕಾಯ, ಅಥವಾ ಕಾಯ ಅಂತ ಭಿನ್ನ ಪದ ಅಂತ ಕೆಲವು ಹೇಳ್ತಾರೆ. ಆಮೇಲೆ ಸಾ, ಸೃಷ್ಟಿಯಲ್ಲಿ ಸಾರಭೂತವಾದವಳು ಅವಳು, ಯಾಕೆಂದರೆ ಭೂಮಿ ಅಲ್ಲದಿದ್ದರೆ ಬದುಕೇ ಇಲ್ಲ. ಭಗವಂತ ಸರ್ವಸಾರ, ಅದರಿಂದ ಸಾ. ಮತ್ತು ಅವನು ನಿಜವಾದ ಸತ್ಯ, ಅವನು ಸತ್ಯ. ಜಗತ್ತು ಮತ್ತು ಅವನ ಸೃಷ್ಟಿ ಆದ್ದರಿಂದ ಜಗತ್ತು ಸತ್ಯ. ಭಗವಂತ ಸುಳ್ಳನ್ನು ಸೃಷ್ಟಿ ಮಾಡಲಿಲ್ಲ, ಅವನು ಸತ್ಯ, ಅವನಿಂದ ಸೃಷ್ಟಿಯ ಜಗತ್ತು ಸತ್ಯ. ಸತ್ಯೇತಿ, ಇದನ್ನು ಸತ್ಯ ಅಂತ. ಅಷ್ಟೇ ಅಲ್ಲ, ಅಮೃತೇತಿ, ಇದು ಸಾವಿಲ್ಲದ್ದು. ಮತ್ತೆ ಭೂಮಿಗೆ ಅನ್ವಯ ಆಗೋಲ್ಲ ಇದು. ಒಂದು ದಿವಸ ಭೂಮಿಯು ನಾಶವಾಗಿ ಹೋಗುತ್ತೆ. ಪ್ರಳಯ ಕಾಲದಲ್ಲಿ ಭೂಮಿಗೆ 432 ಕೋಟಿ ವರ್ಷಗಳಿಗೊಮ್ಮೆ ಭೂಮಿ ನಾಶ ಆಗುತ್ತೆ, ಮತ್ತೆ ಹುಟ್ಟುತ್ತೆ. ಇಡೀ ಬ್ರಹ್ಮಾಂಡ ನಾಶ ಆಗೋಲ್ಲ, ಆದರೆ ಭೂಮಿ 432 ಕೋಟಿ ವರ್ಷಗಳಿಗೊಮ್ಮೆ ನಾಶ ಆಗುತ್ತೆ. 31 ಕೋಟಿ ವರ್ಷಗಳಿಗೊಮ್ಮೆ ಅವಾಂತರ ಪ್ರಳಯದಲ್ಲಿ ಭೂಮಿ ಪೂರ್ತಿ ನಾಶ ಆಗೋದಿಲ್ಲ, ಸುಮಾರು ನಾಶ ಆಗುತ್ತೆ. ಬಹುತೇಕ ಭಾಗ ಜಲಾವೃತವಾಗಿ. ಆದರೆ 432 ಕೋಟಿ ವರ್ಷಗಳಿಗೊಮ್ಮೆ ಇಡೀ ಭೂಮಿ ನಾಶವಾಗುತ್ತೆ. ಇದು ಅಮೃತ ಆಗೋದು ಹೇಗೆ? ಆದರೆ ಅಮೃತ ಅನ್ನೋ ಶಬ್ದಕ್ಕೆ ಬಹಳ ಕಾಲ ಸಾಯದ್ದು ಅಂತ ಅರ್ಥದಲ್ಲಿ ಬಳಸ್ತಾರೆ. ದೇವತೆಗಳಿಗೂ ಅಮರರು ಅಂತ ಹೇಳ್ತಾರೆ, ಅವರು ಒಂದು ದಿವಸ ಸಾಯ್ತಾರೆ ಅವರು. ಆದರೆ ನಿಜವಾದ ಅಮೃತ ಯಾರು ಹೇಳಿ? ಮೋಕ್ಷಪ್ರದನಾದ, ಎಂದೂ ಸಾವಿಲ್ಲದ ಭಗವಂತ ಅಮೃತ. ಹೀಗೆ ಭಗವಂತನ ಎಲ್ಲ ಗುಣಗಳನ್ನು ವರ್ಣನೆ ಮಾಡಿ ಅಂಥ ಭಗವಂತ ಭೂಮಿಯಲ್ಲಿ ಸನ್ನಿಹಿತನಾಗಿದ್ದಾನೆ. ಅದರಿಂದ ಭಗವಂತನ ಪ್ರತೀಕ ಅಂತ ಭೂಮಿಯನ್ನು ಆರಾಧಿಸು ಅಂತ ಹೇಳ್ತಕ್ಕಂಥ ಮಂತ್ರ ಇದು. ಇಷ್ಟು ನಾವು ತಿಳ್ಕೊಂಡ್ರೆ ಈ ಭೂಮಿ ಮಂತ್ರ. ಮುಂದಿನದು ಜಲದ ಮಂತ್ರ, ಆಪಹ ಆಪೋವ ಇದಂಗ ಸರ್ವಂ ಅಂತ ಹೇಳ್ತಾರೆ. ಹೀಗೆ ನಾವು ಕಾಣತಕ್ಕಂಥ ಪ್ರಕೃತಿಯಲ್ಲಿ ದೇವರನ್ನು ಕಾಣಬೇಕು ಅಂತ. ನಮಗೆ ದೇವರು ಕಾಣೋಲ್ಲ, ಆ ವಸ್ತು ಕಾಣುತ್ತೆ. ಆ ವಸ್ತುವಿನ ಒಳಗಿರುವ ಭಗವಂತನನ್ನು ನೋಡು ಅಂತಾರೆ. ಅದು ಭೂಮಿಯಲ್ಲಿ ನಾವು ಭಗವಂತನನ್ನು ಹೇಗೆ ನೋಡಬೇಕು ಮತ್ತು ಯಾವ ರೀತಿಯ ಗುಣಾನುಸಂಧಾನ ಮಾಡಬೇಕು ಅನ್ನೋದನ್ನು ನೋಡಿದೆವು. ಜಲದ ಮೇಲೆ, ಜಲದಲ್ಲಿ ಇರತಕ್ಕ ಭಗವಂತನ ಅನುಸಂಧಾನ ಹೇಗೆ ಅನ್ನುವುದು ಅದರ ಮುಂದೆ ಇದೆ. ಹೀಗೆ ಮತ್ತು ಸಂಧ್ಯಾವಂದನೆ ಮಂತ್ರಗಳೆಲ್ಲ ಬರ್ತಾವೆ. ಅವರ ನಾಳೆ ನಮ್ಮದು ಕೊನೆ ದಿವಸ. ಈ ಬಾರಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ದೇವರು ನಡೆಸಿದ್ರೆ ಮುಂದಿನ ಬಾರಿ. ನಾಳೆ ಅಂತೂ ಜಲದ ಮಂತ್ರ ಅಂತೂ ಪೂರ್ಣವಾಗಿ ನೋಡಲಿಕ್ಕಾಗತ್ತೆ. ನಾಳೆ ದಿವಸ ಸೇರಿದಾಗ ಮುಂದಿನ ಭಾಗ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.